Good evening. ಗುಡ್ ಈವ್ನಿಂಗ್ ಎಲ್ಲರಿಗೂ. ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈ ತರಗತಿಗಳು ಬಂದು ನಿಮಗೆ ಗೊತ್ತಿದೆ. ಸೊ ಟೆಟ್ಟಿಗೆ, GPSTRಗೆ, HSTRಗೆ ಯೂಸ್ ಆಗುವಂತಹ ಫಿಸಿಕ್ಸ್ನ ಕ್ಲಾಸಸ್ಸು ಹಾಗೆ ಮ್ಯಾಥ್ಸ್ನ ಕ್ಲಾಸಸ್ಸು ಕೂಡ ನಡೆಯುತ್ತೆ. ಸೊ ಈ ತರಗತಿ ನಾನು ಹೇಳಿದ ಹಾಗೆ ಫಿಸಿಕ್ಸ್ನ ಕ್ಲಾಸ್ ಈಗಾಗಲೇ 3 ಕ್ಲಾಸಸ್ಗಳಾಗಿದೆ. 3 ಕ್ಲಾಸಸ್ಗಳು ಇದೇ ತರ ಫಿಸಿಕ್ಸ್ ನ PYQs ಬಗ್ಗೆ ಮಾತಾಡಿರುವಂತದ್ದು. ಸೊ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಬಹುದು ಅನ್ನುವಂಥದ್ದು. ಸೊ ಫಿಸಿಕ್ಸ್ ನ PYQs ನ ಮಾತಾಡಿದೀವಿ ಅಥವಾ MCQs ನ ಮಾತಾಡಿದೀವಿ. ಸೊ ನನ್ನ ಚಾನೆಲ್ ನಾದ VGT ಅಕಾಡೆಮಿ ಆಪ್ ನಲ್ಲಿ, VGT ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನೀವು ಹೋಗಿ ನೋಡಬಹುದು. ಸೊ ಅಲ್ಲಿ HSTR, GPSTR ಮತ್ತು ಟೆಟ್ ನ ಕ್ಲಾಸಸ್ಗಳು ನಡೀತಾ ಇದೆ, ಮ್ಯಾಥ್ಸ್ ಅಂಡ್ ಫಿಸಿಕ್ಸ್. ಸೊ ನಾನು ಹೇಳಿದಾಗೆ ಇದು ಫಿಸಿಕ್ಸ್, ಇದು ನಮ್ಮ ಐ ಥಿಂಕ್ ಮೇ ಬಿ 3ನೇ ತರಗತಿ ಅಥವಾ 4ನೇ ತರಗತಿ. ಓಕೆನಾ? ಮತ್ತು VGT ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ HSTR, GPSTR, ಟೆಟ್ ನ ಕೋರ್ಸ್ಗಳು ನಿಮಗೆ ಫಿಸಿಕ್ಸ್ ಮ್ಯಾಥ್ಸ್ ಇದೆ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಪರ್ಸನ್ ವೆಂಟ್ ಟು ಅ ಮೆಡಿಕಲ್ ಚೆಕ್ಅಪ್ ವಿತ್ ಫೌಂಡ್ ಟು ಬಿ ಅ ಕರ್ವೇಚರ್, ಫೌಂಡ್ ದಟ್ ದ ಕರ್ವೇಚರ್ ಆಫ್ ಹಿಸ್ ಐ ಲೆನ್ಸ್ ವಾಸ್ ಇನ್ಕ್ರೀಸಿಂಗ್. ಐ ಲೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಕರ್ವೇಚರ್ದು ಐ ಲೆನ್ಸ್ ಕರ್ವೇಚರ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ವಿಚ್ ಡಿಫೆಕ್ಟ್ ಈಸ್ ಹಿ ಲೈಕ್ಲಿ ಸಫರ್ ಫ್ರಮ್? ಯಾವ ಒಂದು ಡಿಫೆಕ್ಟ್ ಇದರಿಂದ ಆಗತ್ತೆ ಅನ್ನೋದು ಪ್ರಶ್ನೆ ಇದೆ. ಓಕೆನಾ? ಸೊ ಕನ್ನಡದಲ್ಲಿ ಒಬ್ಬ ವ್ಯಕ್ತಿ ವೈದ್ಯಕೀಯ ತಪಾಸಣೆಗೆ ಹೋದಾಗ ಅವನ ಕಣ್ಣಿನ ಮಸೂರದ ವಕ್ರತೆಯು ಹೆಚ್ಚಾಗುತ್ತಿರುವುದು ಕಂಡು ಬಂದಿತ್ತು. ಅವನಿಗೆ ಯಾವ ದೋಷ ಇರುವ ಸಾಧ್ಯತೆ ಇದೆ? ಯಾವ ದೋಷ ಇರುವ ಸಾಧ್ಯತೆ ಇದೆ? ಪ್ರಶ್ನೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊ. ಏನದು? ಐ ಲೆನ್ಸ್ ಕರ್ವೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಆಗ ಅದು ಆಗುವಂತದ್ದು ಯಾವುದು ಅಂದ್ರೆ ಮಯೋಪಿಯಾ. ಸೊ ಎ ಆಪ್ಷನ್ ಕರೆಕ್ಟ್ ಆಗಿದೆ, ಸಮೀಪ ದೃಷ್ಟಿ ದೋಷ. ಕ್ಲಿಯರ್? ಸಮೀಪ ದೃಷ್ಟಿ ದೋಷ ಅಂತಂದ್ರೆ ಅದರಲ್ಲಿ ವ್ಯಕ್ತಿಗೆ ಹೆಸರು ಹಿಂಗ್ ಹೇಳ್ತಾ ಇದೆ, ಅದ್ರದ್ದು ಉಲ್ಟಾ ಇದು. ಅರ್ಥ ಆಯ್ತಾ? ಸಮೀಪ ದೃಷ್ಟಿ ದೋಷ ಅಂತಂದ್ರೆ ಹತ್ರದ ಕಾಣುತ್ತೆ, ದೂರದ ಕಾಣಲ್ಲ. ದೂರ ದೃಷ್ಟಿ ದೋಷ ಅಂತಂದ್ರೆ ಅದ್ರ ಉಲ್ಟಾ, ಹತ್ರದ ಕಾಣಲ್ಲ, ದೂರದ ಕಾಣುತ್ತೆ. ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಪಾಯಿಂಟ್ ಇದರಲ್ಲಿ ನಿಮಗೆ ಆ ಐ ಲೆನ್ಸ್ ಕರ್ವೇಚರ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಯಾವ್ದ್ರಲ್ಲಿ? ಮಯೋಪಿಯಾದಲ್ಲಿ. ಅದೇ ನಿಮಗೆ ಇದರಲ್ಲಿ ಹೈಪರ್ ಮೆಟ್ರೋಪಿಯಾದಲ್ಲಿ, ದೂರದೃಷ್ಟಿ ದೋಷದಲ್ಲಿ ಅದು ಡಿಕ್ರೀಸ್ ಆಗುತ್ತೆ. ಸೊ ಪಾಯಿಂಟ್ ಟು ಬಿ ಕ್ಲಿಯರ್. ಅಂಡ್ ನಾನು ಹೇಳಿದ ಹಾಗೆ ಇದು ಕಾನ್ಸೆಪ್ಟ್ಸ್ ಗಳು ಇರುತ್ತೆ ನಮ್ಮ ತರಗತಿಗಳಲ್ಲಿ, ವಿತ್ MCQs ಗಳನ್ನು ಕೂಡ ನಾವು ಮಾಡ್ತೀವಿ. ಓಕೆ, ನಮ್ಮ ಕಡೆಯಿಂದ ಕೇಳೋದಿಷ್ಟೇ, ಆದಷ್ಟು ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಓಕೆ,
ಇನ್ನ ಪ್ರೆಸ್ಬಯೋಪಿಯಾ ಅಂದ್ರೆ ಎರಡು ತರಹದ್ದು ನಿಮ್ಗೆ ಆಗುವಂತದ್ದು. ಸರಿನಾ? ಮೊದಲನೇ ಪ್ರಶ್ನೆ ಆಗಿದೆ. ಎರಡನೇ ಪ್ರಶ್ನೆಗೆ ಹೋಗೋಣ. ವೆನ್ ಲೈಟ್ ರೇಸ್ ಎಂಟರ್ಸ್ ದ ಐ ಮೋಸ್ಟ್ ಆಫ್ ದ ರಿಫ್ರಾಕ್ಷನ್ ಅಕರ್ಸ್ ಎಟ್. ಬೆಳಕಿನ ಕಿರಣಗಳು ಕಣ್ಣನ್ನ ಪ್ರವೇಶಿಸಿದಾಗ ಹೆಚ್ಚಿನ ವಕ್ರೀಭವನ ಎಲ್ಲ ಆಗುತ್ತೆ, ರಿಫ್ರಾಕ್ಷನ್ ಎಲ್ಲ ಆಗುತ್ತೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ್ದ್ರಲ್ಲಿ? ಕ್ರಿಸ್ಟಲೈನ್ ಲೆನ್ಸ್ ಅಲ್ಲಿ ಆಗತ್ತಾ, ಸ್ಫಟಿಕದಂತಹ ಮುಸುರದಲ್ಲಿ ಆಗತ್ತಾ, ಔಟರ್ ಸರ್ಫೇಸ್ ಆಫ್ ದ ಕಾರ್ನಿಯಾದ ಹೊರಗೆ ಆಗತ್ತಾ, ಐರಿಸ್ ಅಲ್ಲಿ ಆಗತ್ತಾ, ಪ್ಯೂಪಿಲ್ ಅಲ್ಲಿ ಆಗತ್ತಾ? ಸೊ ಇದು ಆಗೋದು ದ ಔಟರ್ ಸರ್ಫೇಸ್ ಏರಿಯಾ ಆಫ್ ದ ಕಾರ್ನಿಯಾ. ಸೊ ಕಣ್ಣಿದೆಯಲ್ಲ, ಸೊ ಕಣ್ಣಿನಲ್ಲಿ ನಮ್ಗೆ ಈ ರೀತಿ ಬಿಡಿಸಿದಾಗ ಇದರಲ್ಲಿ ಏನು ಔಟರ್ ಸರ್ಫೇಸ್ ಏರಿಯಾ ಆಫ್ ದ ಕಾರ್ನಿಯಾ ಇರುತ್ತೆ, ಇದರಲ್ಲಿ ಏನಾಗುತ್ತೆ, ಬೆಳಕಿನ ಕಿರಣಗಳು ಕಣ್ಣನ್ನ ಪ್ರವೇಶಿಸಿದಾಗ ಹೆಚ್ಚಿನ ವಕ್ರೀಭವನ ಆಗುತ್ತೆ ಕಾರ್ನಿಯಾದಲ್ಲಿ. ಅಂದ್ರೆ ಕಾರ್ನಿಯಾದಲ್ಲಿ ನಾನು ಹೇಳ್ತಾ ಇರೋಂಥದ್ದು. ಓಕೆ, ಸೊ ಹಾಗಾದ್ರೆ ಇದಕ್ಕೆ ಆನ್ಸರ್ ಬಿ. ಸೊ ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ. ಇನ್ ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಐ ದ ಇಮೇಜ್ ಆಫ್ ಎನ್ ಆಬ್ಜೆಕ್ಟ್ ಫಾರ್ಮ್ಡ್. ಅಂದ್ರೆ ಮಾನವನ ಕಣ್ಣಿನ ಯಾವ ಭಾಗದಲ್ಲಿ ವಸ್ತುವಿನ ಪ್ರತಿಬಿಂಬ ರೂಪುಗೊಳ್ಳುತ್ತದೆ? ನೆನಪಿದೆಯಾ? ವಸ್ತುವಿನ ಪ್ರತಿಬಿಂಬ ಎಲ್ಲಿ? ಎಕ್ಕೋ ಬರ್ತಿದೆ, ಎಕ್ಕೋ ಬರ್ತಾ ಇದೆಯಾ? ಒಂದು ನಿಮಿಷ ನೋಡ್ತೀನಿ. ಎಕ್ಕೋ ಈಗ ಈಗಲೂ ಹಾಗೆ ಬರ್ತಾ ಇದೆಯಾ? ಎಕ್ಕೋ ಬರ್ತಾ ಇದೆಯಾ? Okay, we'll change. ಓಕೆ, ಈಗ ಎಕೋ ಬರ್ತಾ ಇಲ್ಲ ಅಂತ ಅನ್ಕೊಳ್ತೀನಿ. ಓಕೆ, ಸರಿ. ಸೊ ನಾನು ಹೇಳಿದಾಗೆ ಮನುಷ್ಯನ ಕಣ್ಣಿನ ಮೇಲೆ ಅಕಸ್ಮಾತ್ ನಿಮಗೆ ಇದು ಮನುಷ್ಯನ ಕಣ್ಣು ಅಂತ ನಾವು ಏನು ತಗೊಳ್ತೀವಿ, ಈ ಕಣ್ಣಿನ ಮೇಲೆ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀತೀನಿ, ಈ ರೀತಿಯಾಗಿ ಒಂದು ಏನು ಬೆಳಕಿನ ಕಿರಣಗಳು ಈ ರೀತಿ ಬಂದು ಬಿದ್ದಾಗ ಇಲ್ಲಿರುವ ಪ್ರತಿಬಿಂಬ, ಈಗ ನಾವು ಏನು ಆಬ್ಜೆಕ್ಟ್ನ ನೋಡಿರ್ತೀವಿ, ಇಲ್ಲೊಂದು ಆಬ್ಜೆಕ್ಟ್ನ ನೋಡಿರ್ತೀವಿ, ಇದರ ಪ್ರತಿಬಿಂಬ ನಮಗೆ ಅಥವಾ ಇದು ಕಾಣಿಸ್ಬೇಕು ಅಂತಂತಂದ್ರೆ, ಇದು ಇಮೇಜ್ ಗೊತ್ತಾಗಬೇಕು ಅಂತಂದ್ರೆ, ಸೊ ನಮಗೆ ಕಣ್ಣಿಂದ ಹೊರಗಡೆ ಬಂದ ಮೇಲೆ, ಕಣ್ಣಿಂದ ಒಳಗೆ ಬಂದ ಮೇಲೆ ಎಲ್ಲಿ ಬಿದ್ದರೆ ಅದು ನಮ್ಗೆ ಕಾಣಿಸುತ್ತೆ ಅನ್ನುವಂಥದ್ದು. ಸೊ ಎಲ್ಲಿ ಬಿದ್ದರೆ, ಸೊ ಕಣ್ಣು ಏನಿದೆ, ಕಣ್ಣಿನಲ್ಲಿ ಒಂದು ಪಾರ್ಟ್ ಇದೆ, ಆ ಪಾರ್ಟ್ನ ನಾವೇನಂತ ಕರಿತೀವಿ ಅಂತಂದ್ರೆ ರೆಟಿನಾ ಅಂತ ಕರಿತೀವಿ. ರೆಟಿನಾದ ಮೇಲೆ ಬಿದ್ದರೆ ಮಾತ್ರ ನಮಗೆ ಆ ವಸ್ತುವಿನ ಪ್ರತಿಬಿಂಬ ರೂಪುಗೊಳ್ಳುತ್ತೆ, ಅಂದ್ರೆ ಕಾಣಿಸುತ್ತೆ, ವಸ್ತುವಿನ ಪ್ರತಿಬಿಂಬ ಬೀಳುತ್ತೆ ಅನ್ನುವಂಥದ್ದು. ಆದ್ರೆ ಈ ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ನು ಹೇಳ್ಬಿಡ್ತೀನಿ. ಅದನ್ನ ಏನು ಅನ್ನೋದನ್ನ ಮೊದಲು ಮಾತಾಡೋಕ್ಕಿಂತ ಮುಂಚೆ ಈ ಕ್ವಶನ್ಗೆ ಆನ್ಸರು ರೆಟಿನಾ. ಸೊ ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಏನದು ನೋಡಿ, ಇಲ್ಲಿ ಕಣ್ಣಿನ ಮೇಲೆ ಏನು ಬೆಳಕಿನ ಕಿರಣಗಳು ಹೀಗೆ ಬಂದು ಬೀಳುತ್ತೆ, ಬಿದ್ದ ಮೇಲೆ ಒಳಗೆ ಹೋದಾಗ ಆಕ್ಚುಲ್ ಆಗಿ ಇದರ ಮೇಲೆ ಏನು ಪ್ರತಿಬಿಂಬ ಇರುತ್ತೆ, ಆ ಪ್ರತಿಬಿಂಬ ಉಲ್ಟಾ ಬೀಳುತ್ತೆ, ಹೌದಾ? ನೆಕ್ಸ್ಟ್ ಏನಾಗುತ್ತೆ, ಇದು
ಈ ಏನಾಗುತ್ತೆ, ಇಲ್ಲಿರುವಂತಹ ಒಂದು ಸಿಲರಿ ಮಸಲ್ಸು ಅಥವಾ ಇಲ್ಲಿರೋ ಮಸಲ್ಸು ಇದನ್ನ ಕನ್ವರ್ಟ್ ಮಾಡಿ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡಿ ಎಲ್ಲಿಗೆ ಕಳಿಸುತ್ತೆ, ನಮ್ಮ ಬ್ರೈನ್ಗೆ ಕಳಿಸುತ್ತೆ. ಸೊ ಬ್ರೈನ್ಗೆ ಕಳಿಸಿದಾಗ ಬ್ರೈನ್ ಅನ್ನುವಂಥದ್ದು ವಾಪಸ್ ಕಳಿಸುವಂಥ ಸಂದರ್ಭದಲ್ಲಿ ನಮಗೆ ಆ ಒಂದು ಇಮೇಜು ಈ ರೆಟಿನದ ಮೇಲೆ ನೋಡಿ, ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ರೆಟಿನದ ಮೇಲೆ ಉಲ್ಟಾ ಬಿದ್ದಿರುತ್ತೆ. ಬ್ರೈನ್ಗೆ ಹೋಗಿ ಸಿಗ್ನಲ್ಸ್ ಅದು ಕನ್ವರ್ಟ್ ಆಗಿ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಹೋಗಿ ಅದು ಕನ್ವರ್ಟ್ ಆಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಅದು ಇಮೇಜು ಉಲ್ಟಾಗಿರುವಂಥದ್ದು ನೇರವಾಗಿ ಬಿದ್ದು ಆ ಒಂದು ಇಮೇಜು ನಮಗೆ ಗೊತ್ತಾಗುತ್ತೆ ಯಾವ ಇಮೇಜು ಅದು ಏನದು ಅನ್ನೋದನ್ನ ಐಡೆಂಟಿಫೈ ಮಾಡ್ತೀವಿ. ಇದು ಕಣ್ಣಿನ ಪೂರ ಏನು ಹೇಳ್ತೀವಿ ವರ್ಕ್ ಮಾಡೋದು ಹೀಗೆ, ಯಾವ ಥರ ಅದು ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಆಗಿರೋ ಪಾಯಿಂಟ್ ನಾವು ಹೇಳಿದ್ವಿ. ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಹೇಳಿಲ್ಲ ಅಂತಂದ್ರು ಮೇಜರ್ ಪಾಯಿಂಟ್ ಅಲ್ಲಿ ನಾವು ಇದನ್ನ ಹೇಳ್ದು ಅನ್ನುವಂಥದ್ದು. ಐ ಥಿಂಕ್ ಕ್ಲಿಯರ್ ಆಗಿದೆ ಪಾಯಿಂಟು ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿ ಹೋದಾಗ ಈ ರೀತಿ ಹೋದಾಗ ಉಲ್ಟಾ ಬೀಳುತ್ತೆ, ಆಗ ನಮಗೆ ಕರೆಕ್ಟಾಗಿ ಕಾಣಿಸುತ್ತೆ. ಸೊ ಈ ಪ್ರಶ್ನೆಗೆ ಆನ್ಸರ್ ಸಿ. ಓಕೆ, ಮುಂದಿನ ಪ್ರಶ್ನೆ ಕೊಟ್ಟಿದ್ದೀನಿ ನೋಡಿ. ಮ್ಯಾಥ್ಸ್ ಪೆಡಗಾಗಿಗೆ ಸರ್ ಬುಕ್ಸ್ ಯಾವುದಾದ್ರೂ ಅಂತ ಹೇಳಕ್ಕೆ ಹೋಗಲ್ಲ. ಸೊ NCERT ಅಥವಾ ಎಕ್ಸಾಮಲ್ಲಿ ಅವರು ಏನು ಕೊಟ್ಟಿರ್ತಾರೆ, ಎಕ್ಸಾಮ್ಸಲ್ಲಿ ಪ್ರಿಸ್ಕ್ರೈಬ್ ಬುಕ್ಸ್ ಅಂತ ಓದಕ್ಕೆ ಹೇಳಿರ್ತಾರಲ್ಲ PDF, ಅದನ್ನ ನೋಡ್ಕೊಂಡ್ರು ಸಾಕು, ಅದನ್ನ ನೋಡ್ಕೊಂಡ್ರು ಸಾಕು. ಸೊ ಮ್ಯಾಥ್ಸ್ ಪೆಡಗಾಗಿಗೆ ಇಂಥದೇ ಬುಕ್ಸು ಅಂತ ಅನ್ನೋದನ್ನ ಇದು ಮಾಡಲ್ಲ. ಅಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ, ನಾವು ಬೇರೆದೆಲ್ಲ ಸಜೆಸ್ಟ್ ಮಾಡೋಕ್ಕೂ ಹೋಗಲ್ಲ, ಏನು ಮೆನ್ಷನ್ ಮಾಡಿರ್ತಾರೆ ಅದನ್ನ ಯೂಸ್ ಮಾಡಿ ಸಾಕು. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಕಾಣ್ತಾ ಇಲ್ಲ ಅಂತ ಅನ್ಕೊಳ್ತೀನಿ, ಬಟ್ ಪರವಾಗಿಲ್ಲ. ಸೊ ಅದನ್ನು ಸರಿ ಮಾಡೋದಕ್ಕೆ 30 ಸೆಕೆಂಡ್ ಸಾಕು. ಆ್ಯಕ್ಚುಲಿ ನೆನ್ನೆ ಕ್ಲಾಸಲ್ಲಿ ಹೀಗೆ ಆಗ್ಬಿಟ್ಟಿತ್ತು ಸಡನ್ ಆಗಿ, ಮತ್ತು ಪ್ರಶ್ನೆಗಳೇ ಸಿಕ್ಕಿರಲಿಲ್ಲ ಆ್ಯಕ್ಚುಲ್ ಆಗಿ, ಹಾಗಾಗಿ ಸ್ವಲ್ಪ ನಿಧಾನ ಆಗೋಯ್ತು, ಮತ್ತು ಸಡನ್ ಆಗಿ ಕಟ್ ಮಾಡಬೇಕಾಯಿತು. ಓಕೆನಾ, ಅದಕ್ಕೆ ಕ್ಷಮೆ ಇರಲಿ. So we'll do one thing, we'll take next question only. ಸರಿ, ಆ ಪರ್ಸನ್ ಸೀಸ್ ದ ಆಬ್ಜೆಕ್ಟ್. ಒಬ್ಬ ವ್ಯಕ್ತಿಯು ತನ್ನ ಕಣ್ಣುಗಳಿಗೆ ಹತ್ತಿರವಿರುವ ವಸ್ತುವನ್ನು ನೋಡ್ತಾನೆ. ಅವನ ದೃಷ್ಟಿಯಲ್ಲಿ ಹತ್ತಿರವಿರುವಲ್ಲ, ಹತ್ತಿರದಿಂದ ನೋಡ್ತಾನೆ. ವಾಟ್ ಚೇಂಜಸ್ ವಿಲ್ ಟೇಕ್ ಪ್ಲೇಸ್ ಇನ್ ಹಿಸ್ ಐಸ್? ಆ ಪರ್ಸನ್ ಸೀಸ್ ಅನ್ ಆಬ್ಜೆಕ್ಟ್ ಕ್ಲೋಸರ್ ಟು ಹಿಸ್ ಐಸ್. ಹೌದಾ, ಹಾಗಾದ್ರೆ ಆ ಚೇಂಜಸ್ ಏನಾಗುತ್ತೆ ಐಸಲ್ಲಿ ಅಷ್ಟು ಹತ್ತಿರದಿಂದ? ಈಗ ಇದೊಂದು ಪೆನ್ನು ಅಂತಂದ್ರೆ ಇದನ್ನ ನಾನು ದೂರದಿಂದ ನೋಡ್ತಾ ಇಲ್ಲ, ತುಂಬಾ ಹತ್ತಿರದಿಂದ ನೋಡ್ತಾ ಇದ್ದೀನಿ ಅಂತಂದ್ರೆ ಅವನ ಕಣ್ಣಲ್ಲಿ ಏನ್ ಚೇಂಜಸ್ ಕಾಣುತ್ತೆ, ಅವನ ದೃಷ್ಟಿಯಲ್ಲಿ ಯಾವ ಬದಲಾವಣೆಗಳು ಸಂಭವಿಸುತ್ತೆ? ದ ಪ್ಯೂಪಿಲ್ ಸೈಜ್ ವಿಲ್ ಎಕ್ಸ್ಪ್ಯಾಂಡ್ ಆಗಿರುತ್ತಾ? ದ ಸಿಲರಿ ಮಸಲ್ಸ್ ವಿಲ್ ಕಾಂಟ್ರಾಕ್ಟ್ ಆಗಿರುತ್ತಾ? ದ ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ವಿಲ್ ಇನ್ಕ್ರೀಸ್. ಸಿಲರಿ ಸ್ನಾಯುಗಳು ಸಂಕುಚಿತವಾಗಿರುತ್ತಾ? ಕಣ್ಣಿನ ಮಸೂರದ ನಾಭಿ ದೂರ ಹೆಚ್ಚಾಗಿರುತ್ತಾ? ಕಣ್ಣನ್ನ ಪ್ರವೇಶಿಸುವ ಬೆಳಕು ಹೆಚ್ಚಾಗಿರುತ್ತಾ? ಇದು ಪ್ರಶ್ನೆ, ಯೋಚನೆ ಮಾಡಿ. ಸೊ ಆ ಆಬ್ಜೆಕ್ಟ್ನ ಈಗ ಒಬ್ಬ ಮನುಷ್ಯ ಈಗ ಹತ್ತಿರದಿಂದ ನೋಡಿದ್ರೆ ಅವನ ಕಣ್ಣಲ್ಲಿ ಯಾವ ರೀತಿಯಾದಂತಹ ಒಂದು ಬದಲಾವಣೆಗಳಿರುತ್ತೆ? ಸೊ ಯಾವಾಗ ನಿಮ್ಗೆ ಗೊತ್ತು, ನಮ್ಗೆ ಈಗ ತಾನೇ ಎರಡರ ಬಗ್ಗೆ ಮಾತಾಡ್ದು. ಏನು ಎರಡರ ಬಗ್ಗೆ? ಆ ಕಣ್ಣಿನ ದೋಷಗಳ ಬಗ್ಗೆ ಮಾತಾಡ್ದು. ಯಾವ ದೋಷಗಳು ಏನು ದೋಷಗಳು? ಒಂದು ಸಮೀಪ ದೃಷ್ಟಿ ದೋಷ, ಒಂದು ದೂರದೃಷ್ಟಿ ದೋಷ. ಸಮೀಪ ದೃಷ್ಟಿ ದೋಷ ಅಂದ್ರೆ ದೂರದ ಕಾಣಲ್ಲ, ಹತ್ತದ ಕಾಣುತ್ತೆ. ದೂರದೃಷ್ಟಿ ದೋಷ ಅಂತಂದ್ರೆ ಹತ್ತದ ಕಾಣಲ್ಲ, ದೂರದ ಕಾಣುತ್ತೆ. ಹೌದಾ? ಇದು ಫಸ್ಟು ಏನ್ ಹೇಳ್ತೀವಿ, ಫಸ್ಟು ಮಯೋಪಿಯಾ, ಸೆಕೆಂಡು ಹೈಪರ್ಮೆಟ್ರೋಪಿಯಾ. ಈಗ ನಾನು ಹೇಳಿದ್ದು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಹೇಳಿದ್ದೀನಿ. ಇಲ್ಲಿ ಈಗ ನಮ್ಗೆ ಹತ್ರ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಿದ್ದೀನಿ, ಇದು ಹತ್ರ ತಗೊಂಡು ನೋಡ್ತಾ ಇದ್ದೇನೆ ವಸ್ತುನ. ಆಗ ಅವರ ಸಿಲರಿ ಮಸಲ್ಲು ಕಾಂಟ್ರಾಕ್ಟ್ ಆಗುತ್ತೆ. ಸಿಲರಿ ಮಸಲ್ಲು ನಮಗೆ ಆ ಸ್ನಾಯುಗಳು ಸಂಕುಚಿತವಾಗುತ್ತೆ. ಇದೇ ಆ ಒಂದು ಮನುಷ್ಯನಲ್ಲಿ ಅದರ ಹತ್ರದಿಂದ ನೋಡಿದಾಗ ಆಗುವಂತಹ ಬದಲಾವಣೆ. ಸೊ ಹಾಗಾದ್ರೆ ಇದಕ್ಕೆ ಆನ್ಸರ್ ಬಿ. ಸೊ ಬಿ ಆಪ್ಷನ್ ಕರೆಕ್ಟ್ ಆಗಿದೆ ಅನ್ನುವಂಥದ್ದು. ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಪಾಯಿಂಟ್ ವಿತ್ ಎಕ್ಸ್ಪ್ಲನೇಷನ್. ನಾನು ಹೇಳ್ದಲ್ಲ, ಕಾನ್ಸೆಪ್ಟ್ಸು ಹೇಳ್ಕೊಡ್ತೀನಿ ಸರ್, ಕಾನ್ಸೆಪ್ಟ್ಸು ಹೇಳ್ಕೊಡ್ತೀನಿ, ಜೊತೆಗೆ MCQs ತಗೊಂಡು ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ಸ್ಪ್ಲಿಟಿಂಗ್ ಅಪ್ ಆಫ್ ವೈಟ್ ಲೈಟ್ ಇಂಟು ಡಿಫರೆಂಟ್ ಕಲರ್ಸ್ ಆಫ್ ಕಲರ್ಸ್ ಆರ್ ಪಾಸಿಂಗ್ ಥ್ರೂ ಅ ಪ್ರಿಸಮ್. ಪ್ರಿಸಮ್ನ ಮುಖಾಂತರ ನಾವು ಕಲರ್ ಸ್ಪ್ಲಿಟ್ಟಿಂಗ್ ವೈಟ್ ಲೈಟನ್ನ ಕಲರ್ಸ್ ಆಗಿ ಪಡೆದುಕೊಳ್ಳುವಂತಹ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಿದವ್ರು ಯಾರಂತ ಗೊತ್ತಿದ್ಯಾ? ಅದನ್ನು ಕ್ವಶನ್ ಕೇಳಬಹುದಲ್ಲ. ಐಸಾಕ್ ನ್ಯೂಟನ್ ರವರು.
ಮಾಡಿದ್ದು ನೆನಪಿದೆಯಾ? ಸೊ ಒಂದು ಪ್ರಿಸಮ್ನ ಮುಖಾಂತರ ವೈಟ್ ಲೈಟ್ ಅನ್ನ, ಬಿಳಿಯ ಬೆಳಕನ್ನ ಹರಿಯಲು ಬಿಟ್ಟಾಗ ಹೊರ ಬಂದ ಬೆಳಕಿನಲ್ಲಿ ನಮಗೆ 1 2 3 4 5 ವಿಬ್ಗಯಾರ್ ಕಲರ್ ಅಂದ್ರೆ ವೈಟ್ ಕಲರ್ ಸ್ಪ್ಲಿಟ್ ಇಂಟು ಕಲರ್ಸ್ ಅಂತ ನಾವು ಏನು ಹೇಳ್ತೀವಿ, ಆ ಕಲರ್ಸ್ ಗಳನ್ನ ಪಡೆದುಕೊಳ್ಳುವಂತಹ ಈ ಒಂದು ಏನ್ ಘಟನೆ ಇದೆ, ಈ ಒಂದು ಇದಕ್ಕೆ ಏನಂತ ಕರಿತೀವಿ ಅನ್ನೋದೇ ಕ್ವಶನ್ ಇರುವಂತದ್ದು. ವಾಟ್ ಇಟ್ ಈಸ್ ಕಾಲ್ಡ್, ಇದಕ್ಕೆ ಏನಂತ ಕರಿತೀವಿ ಅನ್ನುವಂಥದ್ದೇ ಇರುವಂತದ್ದು. ಏನಂತ ಕರಿತೀವಿ ಗೊತ್ತಿದೆಯಾ? ನೆನಪಲ್ಲಿ ಇದೆಯಾ? ಇದನ್ನ ನಾವು ರಿಫ್ರಾಕ್ಷನ್ ಅಂತೀವ, ಪ್ರತಿಬಿಂಬ ಅಂತೀವ ಅಲ್ಲ, ವಕ್ರೀಭವನ ಅಂತ ಹೇಳ್ತೀವ, ರಿಫ್ಲೆಕ್ಷನ್ ಅಂತೀವ ಅಲ್ಲ, ರಿಫ್ರಾಕ್ಷನ್ ಅಂತೀವ ಅಲ್ಲ, ಏನಂತ ಕರಿತೀವಿ? ಡಿಸ್ಪರ್ಷನ್ ಅಂತ ಕರಿತೀವಿ, ಪ್ರಸರಣ ಅಂತ ನಾವು ಅದನ್ನ ಕರಿತೀವಿ. ಕ್ಲಿಯರ? ಪಾಯಿಂಟ್ ಕ್ಲಿಯರ? ಸೊ ವೈಟ್ ಲೈಟ್ ಸ್ಪ್ಲಿಟ್ಸ್ ಆಗತ್ತೆ, ಸ್ಪ್ಲಿಟ್ ಆಗುವಂಥದ್ದು ಯಾವಾಗ? 7 ಕಲರ್ಸ್ ಆಗಿ. ಅದಕ್ಕೆ ನಾವು ಕರೆಯುವಂಥದ್ದು, ಅದಕ್ಕೆ ಹೆಸರು ಡಿಸ್ಪರ್ಷನ್. ಆ 7 ಕಲರ್ಸ್, ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾನು ಇಲ್ಲಿ. ಏನ್ ಪಾಯಿಂಟು? ಈಗ ಇಲ್ಲಿ ಇದು ಪ್ರಿಸಮ್ ಸರ್, ವೈಟ್ ಲೈಟ್ ಹಾರ್ತು ಸರ್, ವೈಟ್ ಲೈಟ್ ನ ಹಾಕ್ತಾ ಇದೀವಿ ಸರ್. ಹೊರಗಡೆ ಬಂದಾಗ ಏನಾಯ್ತು ಸರ್? ಹೊರಗಡೆ ಬಂದಾಗ ಕಲರ್ಸ್ 7 ಕಲರ್ಸ್ ಆಯ್ತು. ಈಗ ಅವ್ರೇನ್ ಮಾಡಿದ್ರು ಐಸಾಕ್ ನ್ಯೂಟನ್ ಅವರು ಅಂದ್ರೆ, ಇದನ್ನ ಒಂದ್ಸಲ ಪ್ರಿಸಮ್ನ ಇಟ್ಕೊಂಡು ಲೈಟ್ ನ ಪಾಸ್ ಮಾಡಿದಾಗ, ವೈಟ್ ಲೈಟ್ ಪಾಸ್ ಮಾಡಿದಾಗ ಹೊರಗೆ ಬಂದಾಗ ವೈಟ್ ಕಲರ್ಸ್ ಗಳಿದೆ ಅಂತ ತಕ್ಷಣ ಬಿಳಿಯ ಬಣ್ಣದ ಒಳಗೆ, ವೈಟ್ ಲೈಟ್ ನ ಒಳಗೆ 7 ಕಣ್ಣು ಅಥವಾ ಕಲರ್ಸ್ ಗಳು ಇದೆ ಅನ್ನೋದನ್ನ ಅವರು ಒಂದೇ ಸಲ ಹೇಳಿಲ್ಲ. ಸೊ ಅವ್ರೇನ್ ಮಾಡಿದ್ರು ಅಂದ್ರೆ ಇನ್ನೊಮ್ಮೆ ಇಲ್ಲಿರೋ ಪ್ರಿಸಮ್ ಏನಿತ್ತು ಆ ಪ್ರಿಸಮ್ ಅನ್ನ ಉಲ್ಟಾ ಇಟ್ರು ಸರ್. ಈ ಪ್ರಿಸಮ್ ಅನ್ನ ಉಲ್ಟಾ ಇಟ್ರು ಅಂದ್ರೆ ಈ 7 ಕಲರ್ಸ್ ನ ಇದ್ರ ಮೇಲೆ ಬೀಳೋ ಹಾಗೆ ಮಾಡಿದ್ರು. ಇದ್ರ ಮೇಲೆ ಬೀಳೋ ಹಾಗೆ ಮಾಡಿದ್ರೆ, ಉಲ್ಟಾ ಇಟ್ಟಿರುವ ಪ್ರಿಸಮ್ ಮೇಲೆ ಬೀಳೋ ಹಾಗೆ ಮಾಡಿದ್ಮೇಲೆ, ಇದರಿಂದ ಹಾದು ಹೋದ್ಮೇಲೆ ಇಲ್ಲಿ ಹೊರಡೆ ಬಂದಾಗ ಬಂದಿರುವ ಲೈಟು ವೈಟ್ ಲೈಟೇ ಆಗಿತ್ತು ಸರ್, ವೈಟ್ ಲೈಟೇ ಆಗಿತ್ತು. ಕ್ಲಿಯರ್ ಆಗಿದೆ ಪಾಯಿಂಟ್ ಅಂತ ಅನ್ಕೊಳ್ತೀನಿ. ಇದು ವೈಟ್ ಲೈಟು, ಇದು 7 ಕಲರ್ಸ್ ಆಯ್ತಾ, 7 ಕಲರ್ಸ್ ಹೊರಡೆ ಬಂದಾಗ ಪುನಃ ವೈಟ್ ಲೈಟ್. ಕ್ಲಿಯರ್ ಆಗಿದೆಯಾ? ಬಿಳಿಯ ಬಣ್ಣ. ಇಲ್ಲಿ ಈ 7 ಕಲರ್ಸ್ ಆಫ್ ಬ್ಯಾಂಡ್ ಏನ್ ಕಲರ್ಸ್ ಇದೆ, ಇದಕ್ಕೆ ಒಂದು ಹೆಸರಿದೆ, ಅದನ್ನೇ ನಾವು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ನೋಡಿ, ನಾವು ಒಂದರ ಜೊತೆಗೆ ಮತ್ತೊಂದು ಕಾನ್ಸೆಪ್ಟ್ಸ್ ಅನ್ನ ಕಲಿತಾ ಇದೀವಿ ಅಲ್ಲೇ. ನಾವು ಪ್ರಶ್ನೆ ಇರೋದು ಅದೇನು ಅಂತ, ಬಟ್ ಅದರ ಜೊತೆಗೆ ನಾವು ಇನ್ನೇನ್ ಕಲ್ತ್ಕೊಂಡು ಡಿಸ್ಪರ್ಷನ್ ಆಯ್ತು, ಐಸಾಕ್ ನ್ಯೂಟನ್ ಅವರು ಮಾಡಿದ ಎಕ್ಸ್ಪೆರಿಮೆಂಟು ಆಯ್ತು, ಸ್ಪೆಕ್ಟ್ರಮ್ ಬಗ್ಗೆನೂ ಆಯ್ತು. ಸರಿನಾ? ಇನ್ನು ರಿಫ್ಲೆಕ್ಷನ್ ಅಂದ್ರೆ ಗೊತ್ತು ನಿಮಗೆ, ಮತ್ತು ರಿಫ್ರಾಕ್ಷನ್ ಅಂದ್ರೂ ಗೊತ್ತು, ಬೆಂಡಿಂಗ್ ಆಫ್ ಲೈಟ್, ಹೌದಲ್ವಾ? ಸೊ ಎಷ್ಟು ಬೆಂಡ್ ಆಗುತ್ತೆ ಅಂತ ಹೇಳುವಂಥದ್ದು. ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಪಾಯಿಂಟ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ರಿಗಾರ್ಡಿಂಗ್ ದ ಜನರೇಟರ್? ಜನರೇಟರ್ ಬಗ್ಗೆ ಕೆಳಗೆ ಕೊಟ್ಟಿರುವ ಯಾವುದು ಸರಿಯಾದ ಹೇಳಿಕೆ? ಜನರೇಟರ್ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳು ಯಾವುದು? ನಮ್ಗೆ 2 ತರ ಬರುತ್ತೆ, ಒಂದು ಜನರೇಟರ್, ಇನ್ನೊಂದು ಮೋಟಾರ್. ಈ 2 ಬಗ್ಗೆ ತಿಳ್ಕೊಬೇಡ. ಆಗ ವಿಚ್ ಆಪ್ಷನ್ ಇಸ್ ರೈಟ್ ಅನ್ನೋದು ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಸರಿನಾ? ಮೊದಲೇ ಜನರೇಟರ್ ಅಂದ್ರೆ ಏನು? ಜನರೇಟರ್ ಏನ್ ಮಾಡುತ್ತೆ ಅಂದ್ರೆ, ಇದು ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತದ್ದು ಯಾವುದು? ಜನರೇಟರ್. ಹಾಗಾದ್ರೆ ಮೋಟಾರು ಇದರ ಉಲ್ಟಾ. ಏನ್ ಉಲ್ಟಾ? ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿ. ಅಂದ್ರೆ ಕನ್ನಡದಲ್ಲಿ ಇಲ್ಲಿ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿ ಮೋಟಾರ್, ಇಲ್ಲಿ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಮಾಡೋದು ಜನರೇಟರ್. 2 ಪಾಯಿಂಟ್ ಹೇಳ್ಬಿಟ್ಟಿದ್ದೀನಿ. ಹಾಗಾದ್ರೆ ಇಲ್ಲಿ ಆಪ್ಷನ್ ಯಾವ್ದಿದೆ ನೋಡಿ, ಇಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಹಾಗಾದ್ರೆ ವಿಚ್ ಆಪ್ಷನ್ ಇಸ್ ರೈಟ್? ಎ ಆಪ್ಷನ್ ಇಸ್ ರೈಟ್. ಕ್ಲಿಯರ್ ಆಗಿದೆಯಾ ಪಾಯಿಂಟ್? ಮುಂದಿನ ಪ್ರಶ್ನೆ. The process of obtaining images various body parts of using a weak magnetic field generated inside the body is called.
ದೇಹದೊಳಗೆ ಉತ್ಪತ್ತಿಯಾಗುವ ದೇಹದೊಳಗೆ ಅಲ್ಲ ಅದು, ಸಾರಿ, ಕನ್ನಡದಲ್ಲಿ ಒಂಚೂರು ಮಿಸ್ ಆಗಿಬಿಟ್ಟಿದೆ. ಬಾಡಿ ಪಾರ್ಟ್ಸ್ನ ಒಳಗೆ ಇಮೇಜನ್ನು ತಗೊಳ್ಳೋದಕ್ಕೆ ದುರ್ಬಲ ಕಾಂತೀಯ ಕ್ಷೇತ್ರವನ್ನು ಬಳಸಿಕೊಂಡು ದೇಹದ ವಿವಿಧ ಭಾಗಗಳ ಚಿತ್ರಗಳನ್ನು ಪಡೆಯುವ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತ ಅನ್ನೋದನ್ನ ಕೇಳಿರೋದು. ಸೊ ಅದಕ್ಕೆ ಯೂಸ್ ಮಾಡೋದು ಸಿ ಟಿ ಸ್ಕ್ಯಾನರ್, MRI ಸ್ಕ್ಯಾನರ್, ಅಲ್ಟ್ರಾಸೌಂಡ್ ಸ್ಕ್ಯಾನರ್, PET ಸ್ಕ್ಯಾನರ್ ಅಂತ ಕೇಳ್ತಾ ಇರೋಂಥದ್ದು. ಇದಕ್ಕೆ ಆನ್ಸರ್ ಬಂತು ನಿಮಗೆ ಬಿ ಆಪ್ಷನ್, MRI ಸ್ಕ್ಯಾನ್. MRI. ಸೊ MRI ಫುಲ್ ಫಾರ್ಮ್ ಗೊತ್ತಾ? ಇದನ್ನು ಕೇಳ್ಬೋದು, ಯಾರಿಗೆ ಗೊತ್ತು? ಹೌದಾ? MRI ಫುಲ್ ಫಾರ್ಮು ಕೇಳ್ಬೋದು. ಸೊ ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಇಮೇಜಿಂಗ್ ಗೊತ್ತಿದೆಯಾ? ಮ್ಯಾಗ್ನೆಟಿಕ್ ರಿಸೋನಿಂಗ್ ಇಮೇಜ್ ಅಂತ ಅನ್ನೋದು ಅದರ ಫುಲ್ ಫಾರ್ಮು. ಸೊ MRI ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ಇನ್ನು CT ಸ್ಕ್ಯಾನ್ ಅದಕ್ಕೆ ಯೂಸ್ ಮಾಡುತ್ತೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಯೂಸ್ ಮಾಡುತ್ತೆ. ಗೊತ್ತಿದೆಯಾ ಅಲ್ಟ್ರಾಸೌಂಡ್ ಸ್ಕ್ಯಾನು? ನಿಮ್ಗೆ ಗೊತ್ತಾ? ಈಗ ಯಾವುದಾದ್ರೂ ದೇಹದ ಒಳಗಿನ ಒಂದು ಯಾವುದಾದ್ರು ಭಾಗಗಳಿತ್ತು ಅಂತಂದ್ರೆ, ಅದರಲ್ಲೂ ಎಸ್ಪೆಷಲಿ ಏನು ಹೇಳ್ತೀವಿ, ತುಂಬ ಸೂಕ್ಷ್ಮವಾಗಿರುವಂತಹ ಭಾಗಗಳು, ಭಾಗಗಳು, ಆ ಭಾಗಗಳನ್ನ ಅಥವಾ ಬಾಡಿ ಪಾರ್ಟ್ಸ್ನೊಳಗೆ ತುಂಬ ಏನು ಹೇಳ್ತೀವಿ, ಸೂಕ್ಷ್ಮವಾಗಿರುವಂಥದ್ದಕ್ಕೆ ಏನು ಹೇಳ್ತೀವಿ, ಆ ಥರ ಒಂದು ಪಾರ್ಟ್ಸ್ಗಳನ್ನು ಸ್ಕ್ಯಾನ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಅಲ್ಟ್ರಾಸೌಂಡ್ ಸ್ಕ್ಯಾನ್. ನೆನಪಿದೆಯಾ? ನಾನು ಆ್ಯಕ್ಚುಲಿ ಇದನ್ನು ನಂಗೆ ನೆನಪಲ್ಲಿ ಯಾಕಿದೆ ಅಂದರೆ, ನಾನು ಮಾಡಿಸ್ಕೊಂಡಿದ್ದೀನಿ. ಒಂದು ಕಂಪ್ಯೂಟರ್ ಇರುತ್ತೆ, ಕಂಪ್ಯೂಟರ್ ಮುಂದೆ ಒಂದು ಮೌಸ್ ಥರ ಇರುತ್ತೆ. ಮೌಸ್ ಥರ ಇರೋದ್ರಲ್ಲಿ ಯಾವುದೋ ಒಂದು ಪಾರ್ಟ್ಗೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಪಾರ್ಟ್ಗೆ ಹಾಕಬೇಕು ಅಂದರೆ ಇಲ್ಲಿಗೆ ಏನೋ ಒಂದು ಜೆಲ್ ಹಾಕ್ತಾರೆ. ಜೆಲ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಏನು ಮಾಡ್ತಾರೆ, ನಿಮಗೆ ಒಂದು ಮೌಸ್ನ ಇಟ್ಕೊಂಡು ಹಿಂಗೆ ಅಲ್ಲಾಡಿಸ್ತಾರಲ್ವಾ, ಆಗ ನಮ್ಗೇನಾಗುತ್ತೆ, ಆಗ ಆ ಒಳಗಡೆ ಏನು ಪ್ರಾಬ್ಲಮ್ ಇದೆ ಅನ್ನೋದು ಯಾವುದ್ರಲ್ಲಿ, ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರುತ್ತೆ. ಒಪ್ಕೋತೀರಾ? ಮುಂದಿನ ಪ್ರಶ್ನೆ. The magnetic field lines of the North Pole lines at the North Pole of a magnet are. ಅಯಸ್ಕಾಂತದ ಉತ್ತರ ಧ್ರುವದಲ್ಲಿರುವ ಕಾಂತೀಯ ಕ್ಷೇತ್ರ ರೇಖೆಗಳು ಏನಾಗಿರುತ್ತೆ? ಇಂಟರ್ಸೆಕ್ಟಿಂಗ್ ಆಗಿರುತ್ತಾ, ಲೈನ್ಸ್ ಎಮಿಟಿಂಗ್ ಫ್ರಮ್ ದ ಪೋಲ್ ಆಗಿರುತ್ತಾ, ಪ್ಯಾರಲಲ್ ಲೈನ್ಸ್ ಆಗಿರುತ್ತಾ, ಲೈನ್ಸ್ ಮರ್ಜಿಂಗ್ ಎಟ್ ದ ಪೋಲ್ ಆಗಿರುತ್ತಾ? ಕನ್ನಡದಲ್ಲಿ ಹೇಳೋದಾದ್ರೆ ಛೇದಿಸುವ ರೇಖೆಗಳಾಗಿರುತ್ತಾ, ಕಂಬದಿಂದ ಹೊರ ಹೊಮ್ಮುವ ರೇಖೆಗಳಾಗಿರುತ್ತಾ, ಅಂದ್ರೆ ಅಲ್ಲಿಂದ ಬರೋದಾಗಿರುತ್ತಾ, ಸಮಾನಾಂತರ ರೇಖೆಗಳಾಗಿರುತ್ತಾ, ಧ್ರುವಗಳಲ್ಲಿ ವಿಲೀನಗೊಳ್ಳುವ ರೇಖೆಗಳಾಗಿರುತ್ತಾ? ಇದಕ್ಕೆ ಆನ್ಸರ್ ಬಂದು ಬಿ ಆಪ್ಷನ್. ಸೊ ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಲೈನ್ಸ್ ಎಮಿಟಿಂಗ್ ಫ್ರಮ್ ದ ಪೋಲಿಂದ ಅದೇನಾಗುತ್ತೆ, ಎಮಿಟ್ ಆಗ್ತಾ ಇರೋಂಥದ್ದು, ಹೊರ ಹೊಮ್ಮುವಂತಹ ರೇಖೆಗಳನ್ನ ನಾವು ಆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದ್ರಲ್ಲಿ, ನಾರ್ತ್ ಪೋಲ್. ಬಿಕಾಸ್ ನಿಮಗೆ ಪ್ರಶ್ನೆಯಲ್ಲಿ ಒಂದು ಕೇಳ್ತಾರೆ, ಈ ಒಂದು ಮ್ಯಾಗ್ನೆಟ್ ಅಲ್ಲಿ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತೀಯ ಕ್ಷೇತ್ರ, ಕಾಂತ ಕ್ಷೇತ್ರ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಸೊ ಈ ನಾರ್ತ್ ಪೋಲ್ ಇದು ಸೌತ್ ಪೋಲ್ ಅಂತಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ನಾರ್ತ್ ಇಂದ ಸೌತ್. ಹಾಗಾಗಿ ಹೊರ ಹೊಮ್ಮುವ ರೇಖೆಗಳು. ಕ್ಲಿಯರ್? ಐ ಥಿಂಕ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಪಾಯಿಂಟ್ ನಾನೇ ಹೇಳಿದ್ದು. ಓಕೆ. ನೆಕ್ಸ್ಟ್, the part of the magnet where magnetic field lines emerge is called. ಎಲ್ಲಿಂದ ಎಮರ್ಜ್ ಆಗುತ್ತೆ ನೋಡಿ, ಈ ತಾನೇ ಮಾತಾಡಿದೆ ಆ ಟಾಪಿಕ್. ಸೊ ಮ್ಯಾಗ್ನೆಟ್ ಅಲ್ಲಿ ಇದು ನಾರ್ತ್ ಇದು ಸೌತ್ ಅಂತಂದ್ರೆ ಎಲ್ಲಿಂದ ಎಮರ್ಜ್ ಆಗುತ್ತೆ? ನಾರ್ತ್ ಇಂದ ಎಮರ್ಜ್ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಉತ್ತರ ನಾರ್ತ್ ಪೋಲ್, ಉತ್ತರ ಧ್ರುವ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಲೋಸ್ ಕರ್ವ್ ಆಗಿರುತ್ತಾ, ಮುಚ್ಚಿದ ವಕ್ರ ರೇಖೆ ಆಗಿರುತ್ತಾ, ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿರುತ್ತಾ, ಸ್ಟ್ರೈಟ್ ಲೈನ್ಸ್ ಆಗಿರುತ್ತಾ, ನೇರ ರೇಖೆಗಳಾಗಿರುತ್ತಾ, ಓಪನ್ ಲೂಪ್ ತರ ಇರುತ್ತಾ? ನೋಡಿ, ಸ್ಟ್ರೈಟ್ ಲೈನ್ಸ್ ಅಂತೂ ಅಲ್ಲ. ಇಲ್ಲಿ ಇರುತ್ತಲ್ಲ, ಈಗ ನೀವು ಮ್ಯಾಗ್ನೆಟ್ಸ್ ಇತ್ತು ಅಂತಂದ್ರೆ ಗೊತ್ತಲ್ಲ, ಈ ರೀತಿ ಇದೆ ಅಂತಂದ್ರೆ, ಸೊ ಇಟ್ಸ್ ಅ ಕ್ಲೋಸ್ ಕರ್ವ್, ಅಂದ್ರೆ ಮುಚ್ಚಿದ ವಕ್ರ ರೇಖೆ ಅಂತ ನಾವು ಅದನ್ನ ಹೇಳ್ತೀವಿ. ಕ್ಲಿಯರಾ? ಮುಚ್ಚಿದ ವಕ್ರ ರೇಖೆ. ಮುಂದಿನ ಪ್ರಶ್ನೆ. ಓಕೆ, ಇರಲಿ. CT ಸ್ಕ್ಯಾನ್ ಸ್ಟ್ಯಾಂಡ್ಸ್ ಫಾರ್. CT ಸ್ಕ್ಯಾನ್ ಮೀನಿಂಗ್ ಏನು? ಈ ತರ CT ಸ್ಕ್ಯಾನ್ ಬಗ್ಗೆ ಮಾತಾಡೋದು ಐತಿ, ಕರೆಕ್ಟಾ? ಓಕೆ. ಸೊ CT ಸ್ಕ್ಯಾನ್ ಮೀನಿಂಗ್ ಏನು? ಮೀನಿಂಗ್ ಅಂತೀನಿ, ಅಬ್ರಿವೇಷನ್ ಏನು? ಅಬ್ರಿವೇಷನ್ ಅಂತ ಕೇಳ್ತಾರೆ. CT ಅಂದರೆ ಹಂಗಂದ್ರೆ ಏನು? ಸೊ CT ಅಂತಂದ್ರೆ ಕಂಪ್ಯೂಟೆಡ್ ಟೋಮೋಗ್ರಫಿ.
ಕಂಪ್ಯೂಟೆಡ್ ಟೋಮೋಗ್ರಫಿ. ECG ಅಂದ್ರೆ ಗೊತ್ತಾ? ECG ಫುಲ್ ಫಾರ್ಮ್ ಗೊತ್ತಾ? ECG ಫುಲ್ ಫಾರ್ಮ್ ಅದನ್ನು ಹೇಳ್ಬೇಡ, ಯಾರಿಗೆ ಗೊತ್ತು ಅದನ್ನು ಕೇಳ್ಬಿಟ್ರೆ. ಎಲೆಕ್ಟ್ರೋ ಕಾರ್ಡಿಯೋಗ್ರಫಿ. Okay. Next, which of the following types of the rays cannot enter the earth atmosphere? ಈ ಕೆಳಗಿನ ಯಾವ ರೀತಿಯ ಕಿರಣಗಳು ಭೂಮಿಯ ವಾತಾವರಣವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ? ಯಾವುದು ಬರಲ್ಲ. ನಮಗೆ ಒಂದು ಓಜೋನ್ ಲೇಯರ್ ಇದೆ ಅಂತ ಗೊತ್ತಿದೆಯಾ? ಓಜೋನ್ ಲೇಯರ್ ಇದೆ ಅಂತ ಗೊತ್ತಾ ಎಲ್ಲರಿಗೂ? ಓಜೋನ್ ಲೇಯರ್ನ ಕೆಲಸ ಏನು? ಓಜೋನ್ ಲೇಯರ್ನ ಕೆಲಸ ಏನು? ಓಜೋನ್ ಲೇಯರ್ನ ಕೆಲಸ ಅಲ್ಟ್ರಾವೈಲೆಟ್ ವೇವ್ಸ್ ನ ನೇರಳಾತೀತ ಕಿರಣಗಳನ್ನು ತಡೆಯುವಂಥದ್ದು. ಹಾಗಾದ್ರೆ ಭೂಮಿಯ ಮೇಲಕ್ಕೆ ನಮಗೆ ಅಲ್ಟ್ರಾವೈಲೆಟ್ ರೇಸ್ ಬರ್ದೇ ಇರೋ ತರ ತಡೆಯೋದೇ ಓಜೋನ್ ಲೇಯರ್. ಹಾಗಾದ್ರೆ ನಮ್ಮ ಭೂಮಿಗೆ ಬರಲು ಸಾಧ್ಯವಿಲ್ಲದಿರುವುದು ನೇರಳಾತೀತ. ಓಕೆ, ಸರಿ, ಮತ್ತೊಮ್ಮೆ ಹೇಳ್ಬಿಡ್ತೀನಿ. ಇದು ಫಿಸಿಕ್ಸ್ ಕ್ಲಾಸಸ್, ಇದು ಫಿಸಿಕ್ಸ್ನ ತರಗತಿಗಳು. ಈಗ ಮಾತಾಡ್ತಾ ಇರೋದು ಫಿಸಿಕ್ಸ್ ಕ್ಲಾಸ್. ಇದು ಐ ಥಿಂಕ್ 3ನೇ ತರಗತಿನೋ 4ನೇ ತರಗತಿನೋ ಇರಬೇಕು ನೋಡಿ. ಸೊ ನಮ್ಮ VGT ಅಕಾಡೆಮಿ ಚಾನಲ್ನಲ್ಲಿ, ಯೂಟ್ಯೂಬ್ ಚಾನಲ್ನಲ್ಲಿ ನಡೀತಾ ಇದೆ. ಸೊ ಇದು ನಿಮಗೆ ಈ ಫಿಸಿಕ್ಸ್ ಕ್ಲಾಸಸ್ಗಳು ಟೆಟ್ಗೂ ಯೂಸ್ ಆಗುತ್ತೆ, HSTRಗೂ ಯೂಸ್ ಆಗುತ್ತೆ, GPSTRಗೂ ಯೂಸ್ ಆಗುತ್ತೆ. ಕ್ಲಿಯರ್? ಹಾಗೆ ಮ್ಯಾಥ್ಸ್ ಕ್ಲಾಸಸ್ಸು ಕೂಡ ನಡೀತಾ ಇದೆ. ಮ್ಯಾಥ್ಸ್ ಕ್ಲಾಸಸ್ಸು ಕೂಡ ಇದೆ. ಸೊ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ನಲ್ಲಿ. ಈಗ ತಗೊಂಡು ನಾವು ಇಷ್ಟೊತ್ತಿನಲ್ಲಿ ಮಾಡಿ ಎಲ್ಲವನ್ನ ಹೇಳ್ತಾ ಇದ್ದೀವಿ ಅಂತಂದರೆ, ಸೊ ನಾವು ಜಸ್ಟ್ ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಮ್ಮ ಕಡೆಯಿಂದ ಕೇಳೋದು ಒಂದು ಲೈಕ್ ಮತ್ತು ಇದನ್ನು ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಶ್ನೆಗಳು ಇಷ್ಟ ಆಗಿ ನಿಮಗೆ ಒಂದು ಕಲ್ತಿದ್ದೀವಿ, ನಾವು ಇವತ್ತು ನಾನು ಈ ವಿಡಿಯೋ ನೋಡಿದಾಗ ಎಸ್ ಐ ಹ್ಯಾಡ್ ಲರ್ನ್ ಸಮಥಿಂಗ್, ನಾನು ಏನೋ ಕಲಿತೆ ಅಥವಾ ನಾನು ಕಲ್ತಿರೋದನ್ನ ರೀಕಾಲ್ ಮಾಡಿಕೊಂಡೆ ಅನ್ನೋದು ನಿಮ್ಮ ಮನಸ್ಸಿಗೆ ಬಂದರೆ ಸಾಕು. ಆ ಥರ ನಿಮ್ಗೇನೋ ಅನಿಸುತ್ತೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿನಾ? ಸೊ ಮೊದಲೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಅ ಸ್ಯಾಟಲೈಟ್ ಅಂಡ್ ಅರ್ತ್ ಆಕ್ಸಿಲರೇಟ್ಸ್. ಸೊ ಗ್ರಾವಿಟೇಷನ್ ಫೋರ್ಸು ಯಾವುದಿರುತ್ತೆ, ಸ್ಯಾಟಲೈಟು ಮತ್ತು ಅರ್ಥನ ಮಧ್ಯೆ ಯಾವುದು ಇರುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಇದು ಸ್ಯಾಟಲೈಟ್ ಅಂತ ಅನ್ಕೊಂಡ್ರೆ ಇದು ಸೂರ್ಯ ಅಥವಾ ಇದು ಹೀಗಿರುತ್ತೆ ಅಂತ ಅನ್ಕೊಂಡ್ರೆ, ಇಲ್ಲಿ ಸ್ಯಾಟಲೈಟ್ ಇರುತ್ತೆ ಅಂತಂದ್ರೆ ಅಕಸ್ಮಾತ್ ಇವುಗಳ ಮಧ್ಯೆ ಇದು ಅರ್ಥ ಅಂತ ತಗೊಂಡ್ರೆ, ಭೂಮಿ ಅಂತ ತಗೊಂಡ್ರೆ, ಉಪಗ್ರಹ ಮತ್ತು ಭೂಮಿಯ ನಡುವಿನ ಗುರುತ್ವಾಕರ್ಷಣ ಬಲ ಯಾವುದ್ರಲ್ಲಿ ಇರುತ್ತೆ, ಓಕೆ, ಆಕ್ಸಿಲೇಟ್ ಯಾವುದರಿಂದ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ 4 ಆಪ್ಷನ್ಸ್ ಇದೆ. ಸೆಂಟ್ರಿಪೀಟಲ್ ಫೋರ್ಸು, ಸ್ಟ್ರೆಸ್ಸು, ಪ್ಲೇನ್ ಫೋರ್ಸು, ಸೆಂಟ್ರಿಫ್ಯೂಗಲ್ ಫೋರ್ಸ್ ಯಾವುದಿದೆ ಅನ್ನೋದನ್ನ ನೋಡಿ ಗೆಸ್ ಮಾಡಿ. ನೀವು ಕೂಡ ಹೇಳ್ಬೋದು, ನಾನು ಕೂಡ ಹೇಳ್ತೀನಿ ಅನ್ನೋಂಥದ್ದು. ಸರಿನಾ? ಇಲ್ಲಿ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅನ್ನೋದನ್ನ ಹೇಳ್ಬಿಡ್ತೀನಿ. ಈ ಜಾಗದಲ್ಲಿ ನಾವು ಅಥವಾ ಈ ಒಂದು ಸ್ಲೈಡ್ನಲ್ಲಿ ಅಥವಾ ಇವತ್ತಿನ ತರಗತಿಯಲ್ಲಿ ಪ್ರಶ್ನೆಗಳನ್ನು ನಾವು ಏನು ತಗೊಂಡಿರ್ತೀವಿ ಆ ಪ್ರಶ್ನೆಗಳಿಗೆ ಬರೀ ಆನ್ಸರ್ಸ್ನ ಮಾತ್ರ ಹೇಳ್ಕೊಂಡು ಹೋಗಲ್ಲ, ಅದರ ಜೊತೆಗೆ ನಾವು ಅದಕ್ಕೆ ಸೊಲ್ಯೂಷನ್ಸ್ ಅನ್ನು ಕೂಡ ಕೊಡ್ತೀವಿ. ಸೊಲ್ಯೂಷನ್ಸ್ ಅಂತಂದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ಸ್ ಕೂಡ ಕೊಡ್ತೀವಿ ಅನ್ನುವಂಥದ್ದು. ಸರಿನಾ? ಕ್ಲಿಯರ್ ಆಗಿದೆಯಾ? ಈಗ ಇಲ್ಲಿ ನೀವು ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಒಂದಿಷ್ಟು ಉದ್ದ ದಾರ ತಗೊಂಡು ಆ ದಾರದ ಒಂದು ತುದಿಗೆ ಕಲ್ಲನ್ನ ಸೇರಿಸಿ ನಿಮ್ಮ ತಲೆಯ ಮೇಲೆ ಅದನ್ನ ತಿರುಗಿಸೋದಕ್ಕೆ ಬಿಟ್ಟಾಗ ಆ ಒಂದು ತಿರುಗಿಸುವಂತ ಜಾಗದಲ್ಲಿ ಈ ಜಾಗದಲ್ಲಿ ಏನಿರುತ್ತೆ ಅದನ್ನ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು, ಆ ಕಲ್ಲು ತಿರುಗುತ್ತಲ್ಲ ಅದನ್ನ ಒಂದು ಪಾಯಿಂಟ್ ಅಂತ ಇಟ್ಕೊಂಡ್ರೆ, ಆ ಒಂದು ಈ ಕೈ ಮತ್ತು ಕಲ್ಲಿನ ಮಧ್ಯದಲ್ಲಿ ಬರುವಂತಹ ಫೋರ್ಸ್
ಅದೇ ಸ್ಯಾಟಲೈಟ್ ಮತ್ತು ಅರ್ತ್ ನ ನಾವು ಇದನ್ನ ಈ ಒಂದು ಎಕ್ಸಾಂಪಲ್ಸ್ ಗಳಿಗೆ ಜಾಯಿನ್ ಮಾಡ್ಕೊಂಡ್ರೆ ಇಲ್ಲಿ ಕೈಯಲ್ಲಿರುವಂತದ್ದು ಅರ್ತ್, ಈ ಪೊಸಿಷನ್ ಅರ್ತ್, ಸುತ್ತಿಸ್ತೀವಲ್ಲ ದಾರವನ್ನ, ಇದು ಅರ್ತ್, ಅಲ್ಲಿ ಸುತ್ತುತ್ತಾ ಇರೋದು ಸ್ಯಾಟಲೈಟ್, ಕಲ್ಲು ಅನ್ನೋದು ಸ್ಯಾಟಲೈಟ್. ಹಾಗಾದ್ರೆ ಅದಕ್ಕೂ ಮತ್ತು ಅರ್ಥಗೂ ಇರುವ ನಡುವಿನ ಇರುವಂತಹ ಒಂದು ಫೋರ್ಸ್ ಯಾವುದು ಅನ್ನೋದನ್ನ ಇವರು ಕೇಳಿರೋದು. ಆ ಫೋರ್ಸ್ ನ ನಾವು ಏನಂತ ಕರಿತೀವಿ ಅಂತಂದ್ರೆ ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ. ಇದು ನಿಮ್ಮ ಮೊದಲನೇ ಕ್ವಶನ್ಗೆ ಆನ್ಸರ್. ಸೊ ಎ ಆಪ್ಷನ್ ಕರೆಕ್ಟ್ ಆಗಿದೆ ಅನ್ನುವಂಥದ್ದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಮೊದಲನೇ ಪ್ರಶ್ನೆಗೆ ಒಂದು ಉತ್ತರ ಕ್ಲಿಯರಾ. ಇನ್ನ ಎರಡನೇ ಪ್ರಶ್ನೆಗೆ ಹೋಗೋದಾದ್ರೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್? ಗುರುತ್ವಾಕರ್ಷಣೆಯ ಸ್ಥಿರಾಂಕದ ಮೌಲ್ಯ ಎಷ್ಟು? ಸೊ ಗುರುತ್ವಾಕರ್ಷಣೆಯ ವ್ಯಾಲ್ಯೂ, ಸ್ಥಿರಾಂಕದ ಮೌಲ್ಯ ಎಷ್ಟಿರುತ್ತೆ ಅಂತಂದ್ರೆ 6.6734 ಇಂಟು 10⁻−11 6.6734 6.67 ಅಂತಾನು ಬರೀಬಹುದು, ಬಟ್ ಇರ್ಲಿ 6734 ಇಂಟು 10⁻−11 ಇರುವ ಆಪ್ಷನ್ ಸಿ ಆಗುತ್ತೆ. ಸೊ ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಹೇಳುವ ಪಾಯಿಂಟ್ ಅನ್ನ ನೀಟಾಗಿ ನೋಡ್ಕೊಂಡ್ಬಿಡಿ. ಪ್ರತಿ ಪಾಯಿಂಟ್ ಅಲ್ಲೂ ನಿಮಗೆ ಕಾನ್ಸೆಪ್ಟ್ ಇರುತ್ತೆ, ಜೊತೆಗೆ ಏನಿರುತ್ತೆ ಒಂದು ಕ್ವಶನ್ಸ್ ಗಳು ಕೂಡ ಅದರಲ್ಲಿ ಇರುತ್ತೆ ಅನ್ನುವಂಥದ್ದು. ಓಕೆ, ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ವೀಕ್ ಫೋರ್ಸ್? ಕೆಳಗಿನವುಗಳಲ್ಲಿ ಯಾವುದು ದುರ್ಬಲ ಶಕ್ತಿ? ಸೊ ನಮಗೆ ಗೊತ್ತಿರೋ ಹಾಗೆ ವೀಕ್ ಫೋರ್ಸ್ ಅಂತಂದ್ರೆ ನಾವು ಅದು ಗ್ರಾವಿಟೇಷನಲ್ ಫೋರ್ಸ್ ಅಂತ ನಾವು ಹೇಳ್ತೀವಿ, ಸರಿನಾ? ಸೊ ಅತ್ಯಂತ ಜಾಸ್ತಿ ತುಂಬಾ ಫೋರ್ಸ್ ಇರುವುದು ನ್ಯೂಕ್ಲಿಯರ್ ಫೋರ್ಸ್ ಅಂತಾನು ಹೇಳ್ಬೋದಲ್ವಾ? ನ್ಯೂಕ್ಲಿಯರ್ ಫೋರ್ಸ್. ಓಕೆ, ಸೊ ಮುಂದಿನ ಪ್ರಶ್ನೆಗೆ ತಗೊಂಡು ಹೋಗೋಣ. ಸೊ ಮುಂದಿನ ಪ್ರಶ್ನೆ, ಫ್ರೀ ಫಾಲ್ ಇಸ್ ಪಾಸಿಬಲ್ ಓನ್ಲಿ ಇನ್? ಮುಕ್ತ ಪತನ ಅಂದ್ರೆ ನಾವು ಏನು ಫ್ರೀ ಫಾಲ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದು ಯಾವ ಜಾಗದಲ್ಲಿ ಅದು ಆಗತ್ತೆ ಅನ್ನೋದನ್ನ ನೋಡೋದಾದ್ರೆ ಅದು ಆಗೋದು ವ್ಯಾಕ್ಯೂಮ್ ನಲ್ಲಿ, ನಿರ್ವಾತ ಪ್ರದೇಶದಲ್ಲಿ. ನಿರ್ವಾತ ಅಂದ್ರೆ ವ್ಯಾಕ್ಯೂಮ್ ಅಂದ್ರೆ ಗೊತ್ತಿದ್ಯಾ? ವ್ಯಾಕ್ಯೂಮ್ ಅಂದ್ರೆ ಗೊತ್ತಿದ್ಯಾ? ಏರ್ ಇಲ್ಲದಿರುವ ಪ್ರದೇಶದಲ್ಲಿ. ಓಕೆನಾ? ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಡಿ ಆಗುತ್ತೆ, ವ್ಯಾಕ್ಯೂಮ್ ಆಗತ್ತೆ, ನಿರ್ವಾತ ಆಗತ್ತೆ. ಓಕೆನಾ? ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನ ಆರಿಸಿ ಬರೆಯಿರಿ. ಒಂದು ನಿಮಿಷ, ಅದನ್ನ ಸೈಜ್ ಚಿಕ್ಕದ್ ಮಾಡ್ಕೊಳ್ತೀನಿ ಸೊ ದಟ್ ನಿಮಗೆ ಕ್ಲೀನ್ ಆಗಿ ಕಾಣಿಸುತ್ತೆ ಅನ್ನುವಂಥದ್ದು. ಐ ಥಿಂಕ್ ಕರೆಕ್ಟ್ ಆಗಿದೆ ಅನ್ಸುತ್ತೆ ಈಗ. ಓಕೆನಾ? ನೋಡಿ ಈಗ. ಸೊ ಪ್ರಶ್ನೆ ಹೀಗಿದೆ. ಪ್ರಶ್ನೆ ಏನಿದೆ ಅಂದ್ರೆ, ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದ ಫಾಲೋವಿಂಗ್. ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಮೊದಲನೇದು, ಗ್ರಾವಿಟೇಷನಲ್ ಆಕ್ಸಲರೇಷನ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಶೇಪ್, ಸೈಜ್ ಅಂಡ್ ಮಾಸ್ ಆಫ್ ದ ಬಾಡಿ. ಗುರುತ್ವಾಕರ್ಷಣೆಯ ವೇಗವರ್ಧನೆ ದೇಹದ ಆಕಾರ, ಗಾತ್ರ ಮತ್ತು ದ್ರವ್ಯರಾಶಿಯನ್ನ ಅವಲಂಬಿಸಿರುವುದಿಲ್ಲ. ಎರಡನೇ ಪಾಯಿಂಟ್, ಗ್ರಾವಿಟೇಷನಲ್ ಆಕ್ಸಲರೇಷನ್ ಇಸ್ ಮ್ಯಾಕ್ಸಿಮಮ್ ಎಟ್ ದ ಪೋಲ್ಸ್. ಅಂದ್ರೆ ಧ್ರುವಗಳಲ್ಲಿ ಗುರುತ್ವಾಕರ್ಷಣೆಯ ವೇಗ ಗರಿಷ್ಠವಾಗಿರುತ್ತದೆ. ಓಕೆ. ಮೂರನೇದು, ಗ್ರಾವಿಟೇಷನಲ್ ಆಕ್ಸಲರೇಷನ್ ಇಸ್ ಮಿನಿಮಮ್ ಎಟ್ ದ ಈಕ್ವೇಟರ್. ಮಿನಿಮಮ್ ಎಟ್ ದ ಈಕ್ವೇಟರ್. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಸಮಭಾಜಕ ಅಥವಾ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಸಮಭಾಜಕ ಒಂದು ಪ್ರದೇಶಗಳಲ್ಲಿ ಗುರುತ್ವಾಕರ್ಷಣೆಯು ಕನಿಷ್ಠವಾಗಿರುತ್ತದೆ, ಕಡಿಮೆ ಇರುತ್ತೆ. ಅಂಡ್ ನಾಲ್ಕನೇ ಆಪ್ಷನ್, ಇಫ್ ದ ಎಲಿವೇಟರ್ ಇಸ್ ಮೂವಿಂಗ್ ಅಪ್ವರ್ಡ್, ಲಿಫ್ಟ್ ಮೇಲಕ್ಕೆ ಹೋಗ್ತಾ ಇದ್ರೆ ವಿತ್ ಸಮ್ ಆಕ್ಸಲರೇಷನ್, ಕೆಲವು ಆಕ್ಸಲರೇಷನ್ ವೇಗೋತ್ಕರ್ಷವನ್ನ ಇಟ್ಕೊಂಡು ಮೇಲೆ ಹೋಗ್ತಾ ಇದ್ರೆ, ದೆನ್ ದ ಅಪಿಯರೆಂಟ್ ವೇಟ್ ಆಫ್ ದ ಬಾಡಿ ಇಸ್ ಲೆಸ್ ದೆನ್ ಇಟ್ಸ್ ಆಕ್ಚುಯಲ್ ವೇಟ್. ಅಂದ್ರೆ ಆ ವಸ್ತುವಿನ ತೂಕ ಏನಿರುತ್ತೆ ಅದು ನಿಜವಾದ ತೂಕಕ್ಕಿಂತ ಕಡಿಮೆ ಇರುತ್ತೆ. ಇದು ಪ್ರಶ್ನೆ. ಇದು ಆ ಒಂದು ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿರೋದು. ಈ ಸ್ಟೇಟ್ಮೆಂಟ್ ಗಳಲ್ಲಿ ಯಾವುದು ತಪ್ಪಾದ ಹೇಳಿಕೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು.
ಓಕೆನಾ. ತಪ್ಪಾದ ಹೇಳಿಕೆ ಯಾವುದು? ತಪ್ಪಾದ ಹೇಳಿಕೆ ಯಾವುದು? ಸರಿ, ನನಗೆ ಆನ್ಸರ್ಸ್ ಬಂದಿಲ್ಲ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ನೋಡಿ, ಸೊ ಇಲ್ಲಿ ಕೆಳಗಡೆಯಿಂದ ಬರೋಣ. ಸೊ ಲಿಫ್ಟ್ ನಲ್ಲಿ ತೂಕ ಕಡಿಮೆ ಇರುತ್ತಾ? ಹೌದು, ಕಡಿಮೆ ಇರುತ್ತೆ. ಅದು ಸರಿ ಇದೆ, ತಪ್ಪಲ್ಲ, ಅದು ಸರಿ ಇದೆ. ನಮ್ಗೆ ತಪ್ಪಾಗಿರೋದು ಬೇಕು. ಸಮಭಾಜಕ ವೃತ್ತದಲ್ಲಿ ಗುರುತ್ವಾಕರ್ಷಣೆ ವೇಗೋತ್ಕರ್ಷ ಕನಿಷ್ಠವಾಗಿರುತ್ತೆ. ಯೋಚನೆ ಮಾಡೋಣ. ಧ್ರುವಗಳಲ್ಲಿ ಗ್ರಾವಿಟೇಷನ್ ಆಕ್ಸಿಲರೇಷನ್ ಇಸ್ ಮ್ಯಾಕ್ಸಿಮಮ್ ಎಟ್ ದ ಪೋಲ್ಸ್. ಗ್ರಾವಿಟೇಷನ್ ಆಕ್ಸಿಲರೇಷನ್ ಡಸ್ ನಾಟ್ ಡಿಪೆಂಡ್ ಆನ್ ದ ಶೇಪ್ ಅಂಡ್ ಸೈಜ್. ಗ್ರಾವಿಟೇಷನ್ ಆಕ್ಸಿಲರೇಷನ್, ಈಗ ನಾವು ಮೇಲ್ಗಡೆಗೆ ಎಸಿತೀವಿ ಅಂತಂದ್ರೆ ಯಾವ್ದಾದ್ರು ವಸ್ತುನ, ಅದು ಶೇಪ್ ನ ಮೇಲೆ, ಮಾಸ್ ಆಫ್ ದ ಬಾಡಿ ಮೇಲೆ ಡಿಪೆಂಡ್ ಆಗಿರಲ್ಲ, ಹೌದಲ್ಲ? ಯಾವುದೇ ಹೆಸರು ಕೂಡ ಮೇಲ್ಗಡೆಯಿಂದ ಕೆಳಗಡೆ ಬರುತ್ತಲ್ವಾ? ಸೊ ಇನ್ನು ಉಳಿದಿರೋದು 2 ಪಾಯಿಂಟ್, ಬಿ ಮತ್ತೆ ಸಿ. ಬಿ ಮತ್ತೆ ಸಿ ಯಲ್ಲಿ ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಕೊಂಡ್ರೆ ನಮಗೆ ಆನ್ಸರ್ಸ್ ದೊರಕುತ್ತೆ ಅನ್ನುವಂಥದ್ದು. ಸರಿನಾ? ಮುಂದಿನ ಪ್ರಶ್ನೆ. ದ ಎಸ್ಕೇಪ್ ವೆಲಾಸಿಟಿ ಎಟ್ ದ ಅರ್ತ್ ಸರ್ಫೇಸ್ ಇಸ್ ಅಪ್ರಾಕ್ಸಿಮೇಟ್ಲಿ. ನಾವು ದಿಸ್ ಇಸ್ ಇಂಪಾರ್ಟೆಂಟ್. ವಿಮೋಚನಾ ವೇಗ, ಭೂಮಿಯ ಮೇಲ್ಮೈಯಿಂದ ವಿಮೋಚನಾ ವೇಗ. ಏನಿದು ವಿಮೋಚನಾ ವೇಗ ಅನ್ನೋದನ್ನು ಕೂಡ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವಿಮೋಚನಾ ವೇಗ ಅಂತಂದ್ರೆ, ಅಕಸ್ಮಾತ್ ನಾವು ಭೂಮಿಯಿಂದ ರಾಕೆಟ್ ನ ಹಾರಿಸ್ತಾ ಇದೀವಿ ಅಂತ ಅನ್ಕೊಂಡ್ರೆ ಭೂಮಿಯ ಮೇಲಿರುವ ಆಕ್ಸಲರೇಷನ್, ಗ್ರಾವಿಟೇಷನ್ ಫೋರ್ಸ್ ಅನ್ನ ದಾಟಿಕೊಂಡು ಅದು ಹೋಗಬೇಕು ಅಂತಂದ್ರೆ ಭೂಮಿಯ ಮೇಲಿರುವ ವೇಗೋತ್ಕರ್ಷ ಗುರುತ್ವಾಕರ್ಷಣೆಯನ್ನ ನಾವು ದಾಟ್ಕೊಂಡು ಆ ರಾಕೆಟ್ ಮೇಲೆ ಹೋಗಬೇಕು ಅಂದ್ರೆ ಅದಕ್ಕೆ ನಾವು ನೀಡುವಂತಹ ಒಂದು ವೆಲಾಸಿಟಿಯೇ ಅದು ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ, ವಿಮೋಚನಾ ವೇಗ ಅಂತ ಕರಿತೀವಿ. ಹಾಗಾದ್ರೆ ಈ ರಾಕೆಟ್ ಅರ್ತ್ ನ ಗ್ರಾವಿಟೇಷನ್ ಫೋರ್ಸ್ ಇಂದ ದಾಟಿಕೊಂಡು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ, ಗುರುತ್ವಾಕರ್ಷಣ ಬಲದಿಂದ ದಾಟಿಕೊಂಡು ಮೇಲೆ ಹೋಗ್ಬೇಕು ಅಂದ್ರೆ ನಾವು ನೀಡಬೇಕಾದ ವಿಮೋಚನಾ ವೇಗ ಎಷ್ಟಿರ್ಬೇಕು ಅಂದ್ರೆ, ಎಸ್ಕೇಪ್ ವೆಲಾಸಿಟಿ ಎಷ್ಟಿರ್ಬೇಕು ಅಂದ್ರೆ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಇರಬೇಕು. ಸರ್, ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ 11.2 ಇರೋದು ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆನಾ? ಮುಂದಿನ ಪ್ರಶ್ನೆ ತಗೊಂಡ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಫಾರ್ಮುಲಾ ಆಫ್ ದ ಪ್ರೆಷರ್. ಈ ಕೆಳಗಿನವುಗಳಲ್ಲಿ ಯಾವುದು ಒತ್ತಡದ ಆಯಾಮ ಅಂತಾನು ಹೇಳ್ಬಹುದು, ಸೂತ್ರ ಅಂತನಾರು ಕೂಡ ನಾವು ಹೇಳಬಹುದು. ಯಾವುದು ನೋಡೋಣ. ಹಾಗದಕ್ಕಿಂತ ಮುಂಚೆ 1 ನಿಮಿಷ. ಓಕೆ, ಈಗ ಸರಿ ಆಯ್ತು. ಸರಿಯಾಗಿದೆಯಾ? ಸರಿಯಾಗಿದೆ. ಸೊ ಡೈಮೆನ್ಷನ್ ಫಾರ್ಮುಲಾ ಆಫ್ ಪ್ರೆಷರ್ದು ಡೈಮೆನ್ಷನ್ ಫಾರ್ಮುಲಾ ಯಾವ್ದು ಆಗತ್ತೆ? ಸೊ ಇದರಲ್ಲಿರೋ ಆಪ್ಷನ್ ನಲ್ಲಿ ನಾವು ನೋಡಿದ್ರೆ ML -1 T-2 ಅನ್ನೋದು ನಿಮ್ಮ ಪ್ರೆಷರ್ ನ ಡೈಮೆನ್ಷನಲ್ ಫಾರ್ಮುಲಾ ಆಗತ್ತೆ. ಅದು ಇರುವುದು ಬಿ ಅಲ್ಲಿ. ಸೊ ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆನಾ? ಸೊ ಪ್ರೆಷರ್ಗೆ ಸೂತ್ರ ಇದೆ. ಪ್ರೆಷರ್ಗೆ ಸೂತ್ರ ನೆನಪಲ್ಲಿ ಇದೆಯಾ ಯಾರಿಗಾದ್ರೂ? ಸೊ ಪ್ರೆಷರ್ಗೆ ಸೂತ್ರ ಏನಾಗತ್ತೆ? ಎಲ್ಲಿದೆ ಪೆನ್ನು? ಇಲ್ಲಿದೆ. ಓಕೆ, ಫೋರ್ಸ್ ನ ಡಿವೈಡೆಡ್ ಬೈ ಏರಿಯಾ ಮಾಡಿದ್ರೆ ಬಲವನ್ನ ಅದರ ಒಂದು ವಿಸ್ತೀರ್ಣದ ಜೊತೆಗೆ, ಸರಿನಾ? ಅದು ಹಾಗಾಗಿ ಇಲ್ಲಿ ನಾವು ಇದನ್ನ ಇಟ್ಕೊಂಡು ನಾವು ಮಾಡುವಂಥದ್ದು. ಸೊ ಇಲ್ಲಿ ಬಲಕ್ಕೆ ನಾವು MLT2 ಡಿವೈಡೆಡ್ ಬೈ, ಐ ಥಿಂಕ್ ನಿಮ್ಗೆ ಗೊತ್ತಿರ್ಬೋದು ಅಂತ ಅನ್ಕೊಳ್ತೀನಿ. ಸೊ ಗೊತ್ತಿತ್ತು ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ಸೊ ಈ ರೀತಿ ಮಾಡ್ಕೊಂಡ್ರೆ ನಮಗೆ ಉಳಿಯುವಂಥದ್ದು ML-1 T-2 ಅನ್ನುವಂಥದ್ದು. ಸೊ ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಐಸ್ ಫ್ಲೋಟ್ಸ್ ಆನ್ ವಾಟರ್ ಬಿಕಾಸ್ ಇಟ್ಸ್ ಡೆನ್ಸಿಟಿ ಇಸ್ ಮೋರ್ ದೆನ್ ವಾಟರ್ ಆಗತ್ತಾ, ಲೆಸ್ ದೆನ್ ವಾಟರ್ ಆಗತ್ತಾ, ಇಸ್ 0 ಆಗತ್ತಾ, ಇಸ್ ಲೈಕ್ ವಾಟರ್ ಆಗತ್ತಾ? ಮಂಜುಗಡ್ಡೆಯು ನೀರಿನ ಮೇಲೆ ತೇಲುತ್ತೆ. ಯಾಕೆ ಅಂದ್ರೆ ಅದರ ಸಾಂದ್ರತೆ ಯಾವುದಕ್ಕೆ ಈಕ್ವಲ್ ಇರಬೇಕು?
ಸೊ ನೀರಿನ ಮೇಲೆ ತೇಲ್ಬೇಕು ಅಂತಂದ್ರೆ, ಈ ನೀರಿನ ಮೇಲೆ ಈ ರೀತಿ ತೇಲ್ಬೇಕು ಅಂದ್ರೆ ಏನು, ಮಂಜುಗೆಡ್ಡೆ ಅದರ ಸಾಂದ್ರತೆ ಏನಾಗಿರ್ಬೇಕು, ಲೆಸ್ ದೆನ್ ವಾಟರ್ ಆಗಿರ್ಲೇಬೇಕು. ನೀರಿಗಿಂತ ಏನಾಗಿರ್ಬೇಕು, ಇದು 15 ಬಿಟ್ಟು ಹಾಕಿ, 15 ಸ್ವಲ್ಪ ಏನೋ ಮಿಸ್ ಆಗಿ ಬಂದ್ಬಿಟ್ಟಿದೆ, 15 ಇದು ಬೇಡ. ಇಸ್ ಲೆಸ್ ದೆನ್ ವಾಟರ್ ಇರಬೇಕು, ನೀರಿಗಿಂತ ಏನಿರ್ಬೇಕು, ಕಡಿಮೆ ಇರಬೇಕು. ಹಾಗಿದ್ದಾಗ ಅದು ನೀರಿನ ಮೇಲೆ ತೇಲುತ್ತೆ, ಇಲ್ಲ ಅಂದ್ರೆ ಓಕೆನಾ. ಮುಂದಿನ ಪ್ರಶ್ನೆ, ಓಕೆ ಇಲ್ಲೇ ಇದೆಯಲ್ಲ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ 273 ಕೆಲ್ವಿನ್. ಸೊ 273 ಕೆಲ್ವಿನ್ ವ್ಯಾಲ್ಯೂ ಏನು, ಯಾರಾದ್ರೂ ಮಾಡ್ತೀರಾ? 273 ಕೆಲ್ವಿನ್. ಸೊ ಸಿ ಇಸ್ ಈಕ್ವಲ್ಸ್ ಟು ಕೆ ಮೈನಸ್ 273. ಕೆ ಅಂತಂದ್ರೆ 273 ಮೈನಸ್ 273, ಆನ್ಸರ್ 0 ಬರುತ್ತೆ. ಸೊ 0 ಡಿಗ್ರಿ ಸೆಲ್ಸಿಯಸ್ ಇಸ್ ದ ಆನ್ಸರ್. ಸೊ ಬಿ ಅಲ್ಲ, ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಟೆಂಪರೇಚರ್ ವೆನ್ ಇಸ್ ಕನ್ಸಿಡರ್ಡ್ ನಾರ್ಮಲ್ ಇನ್ ದ ಹ್ಯೂಮನ್ ಬಾಡಿ. ಮಾನವನ ದೇಹದಲ್ಲಿ ಸಾಮಾನ್ಯವಾಗಿ ಪರಿಗಣಿಸಲಾದ ತಾಪಮಾನ ಎಷ್ಟು? ನೆನಪಿದೆಯಾ? ಮನುಷ್ಯನ ತಾಪಮಾನ ಎಷ್ಟಿರುತ್ತೆ, ಮನುಷ್ಯನಿಗೆ ಏನ್ ಹೇಳ್ತೀವಿ, ಟೆಂಪರೇಚರ್ ಎಷ್ಟಿರುತ್ತೆ ಅನ್ನುವಂಥದ್ದು ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿರ್ತಾರಲ್ಲ, ಹೈಸ್ಕೂಲಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಅಂತ ಹೇಳಿದರೆ ನೆನಪಲ್ಲಿದೆಯಾ? ಸೊ 37 ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ ಅದು ಎಷ್ಟಕ್ಕಾಗತ್ತೆ, 98.6 ಡಿಗ್ರಿ ಆಗತ್ತೆ. 98.6 ಡಿಗ್ರಿ ಇರೋದು ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆನಾ. Evaporation of a water occurs at the freezing point, at fusion temperature, at all the temperature ಅಥವಾ ಬಾಯ್ಲಿಂಗ್ ಪಾಯಿಂಟ್ ಇದ್ದಾಗ. ಇವಾಪರೇಷನ್ ಆಗೋದು ಯಾವಾಗ? ನೀರನ್ನ ಕುದಿಸೋಕೆ ಇಟ್ಟಿರ್ತೀರಾ, ನೀರನ್ನ ಒಂದು ಪಾತ್ರೆಯಲ್ಲಿ ಕುದಿಸೋದಕ್ಕೆ ಇಟ್ಟಿರ್ತೀರಾ, ಆಯ್ತಾ? ಇದು ಇವಾಪರೇಟ್ ಆಗೋದು ಯಾವಾಗ? 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ. 100 ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ದಾಗ, ಅಂದ್ರೆ ಕುದಿಯೋ ಬಿಂದುವಿನಲ್ಲಿ. ಹಾಗಾದ್ರೆ ಕುದಿಯೋ ಬಿಂದುವಿನಲ್ಲಿ ಇರುವುದು ಆಪ್ಷನ್ ಯಾವುದು? ಡಿ. ಸೊ ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಒಂದೊಂದೇ ಕ್ವಶನ್ಸ್ ಕೂಡ ನಾವು ಮಾತಾಡ್ತಾ ಇದೀವಿ. ಕ್ವಶನ್ಸ್ ನ ಜೊತೆಗೆ ನಾವು ಕಾನ್ಸೆಪ್ಟ್ಸ್ ಗಳನ್ನು ಕೂಡ ನಾವು ಹೇಳ್ಕೊಡ್ತಾ ಇದೀವಿ. ಓಕೆ, ಮುಂದಿನ ಪ್ರಶ್ನೆ, if the frequency of the wave increases, what happens to its wavelength? Increase ಆಗತ್ತಾ, ಸೇಮ್ ಇರುತ್ತಾ, ಡಿಕ್ರೀಸ್ ಆಗಿರುತ್ತಾ? ದೇರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ದ ಟು. ಎರಡಕ್ಕೂ ಸಂಬಂಧ ಇಲ್ಲದೆ ಇರುತ್ತಾ? ತರಂಗದ ಆವರ್ತನ ಹೆಚ್ಚಾದರೆ, ಆವೃತ್ತಿ ಹೆಚ್ಚಾದರೆ ತರಂಗಾಂತರ ಏನಾಗತ್ತೆ? ಹೆಚ್ಚಾಗತ್ತಾ, ಹಾಗೆ ಇರುತ್ತಾ, ಕಡಿಮೆ ಆಗುತ್ತಾ? ನಿಮ್ಗೆ ಸೂತ್ರ ಗೊತ್ತಿದೆಯಾ? ಸೂತ್ರ ಗೊತ್ತಿತ್ತು ಅಂತಂದ್ರೆ ಎಲ್ಲವೂ ಆರಾಮಾಗಿ ಮಾಡ್ಕೋಬಹುದು. V is equals to n lambda. V is equals to n lambda. ಇದು ಸೂತ್ರ ತಲೆ ಇಟ್ಕೊಳ್ಳಿ. ಸೊ V is equals to n lambda. ಇದರಲ್ಲಿ ನಮಗೆ ಬೇಕಾಗಿರೋದನ್ನ ಇಟ್ಕೊಂಡು ಬೇಡದೇ ಇರೋದನ್ನ ಆಚೆ ಕಳ್ಸಿದ್ರೆ ನಮ್ಗೆ ಆರಾಮಾಗಿ ಉಳಿದಿರೋದು ಸಿಗತ್ತೆ. ಅಕಸ್ಮಾತ್ n lambda is equals to V ಅಂತ ಕೊಟ್ಟು ಲ್ಯಾಂಬ್ಡಾನ ಆಚೆ ಕಳ್ಸಿದ್ರೆ n is equals to V by lambda ಆಯ್ತಾ? ಇಲ್ಲಿ ಲ್ಯಾಂಬ್ಡಾ ಅಂದ್ರೆ ಏನು? ವೇವ್ ಲೆಂತ್. ಎನ್ ಅಂದ್ರೆ ಏನು? ಫ್ರೀಕ್ವೆನ್ಸಿ. ಹಾಗಾದ್ರೆ ಫ್ರೀಕ್ವೆನ್ಸಿನ ನಾವು ಅಕಸ್ಮಾತ್ ನೋಡ್ಕೊಳ್ಳಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಮಾಡಿದ್ರೆ ಲ್ಯಾಂಬ್ಡಾ ಎಲ್ಲಿ ಬಂದಿದೆ? ಕೆಳಗ್ ಬಂದಿದೆಯಲ್ಲ, ರೆಸಿಪ್ರೋಕಲ್ ಆಗಿದೆಯಲ್ಲ. ಹಾಗಾದ್ರೆ ಲ್ಯಾಂಬ್ಡಾ ಏನಾಗ್ಬೇಕು? ಕಡಿಮೆ ಆಗ್ಬೇಕು. ವೇವ್ ಲೆಂತ್ ಏನಾಗ್ಬೇಕು? ಕಡಿಮೆ ಆಗತ್ತೆ. ಅರ್ಥ ಆಗ್ತಿದ್ಯಾ? ಏನಾಗ್ಬೇಕು? ಕಡಿಮೆ ಆಗ್ಬೇಕು. ಹಾಗಾದ್ರೆ ಇದು ಡಿಕ್ರೀಸ್ ಆಗತ್ತೆ, ಅಂದ್ರೆ ಕಡಿಮೆ ಆಗತ್ತೆ ಅನ್ನೋದು ಇರೋ ಆಪ್ಷನ್ ಸಿ. ಸೊ ಸಿ ಆಪ್ಷನ್ ಕರೆಕ್ಟ್ ಆಗಿದೆ ಎನ್ನುವಂಥದ್ದು. ಕ್ಲಿಯರಾ? ಹೂ ಡಿಸ್ಕವರ್ಡ್ ವಿಸಿಬಲ್ ರೇಡಿಯೇಷನ್? ಗೋಚರ ವಿಕಿರಣವನ್ನ ಕಂಡು ಹಿಡಿದವರು ಯಾರು? ವಿಸಿಬಲ್ ರೇಡಿಯೇಷನ್ ಫೈಂಡ್ ಔಟ್ ಮಾಡಿದವರು ಯಾರು? ವಿಜ್ಞಾನಿ ಹೆಸರು ಅವರೇ ಐಸಾಕ್ ನ್ಯೂಟನ್ ಅವರು. ಓಕೆ, ಸೊ ಗೊತ್ತಿದ್ರೆ ನೀವು ತಿಳ್ಕೊಳ್ಳಿ, ರೀಕಾಲ್ ಆದಂಗೆ ಆಗತ್ತೆ. ಗೊತ್ತಿಲ್ಲ ಅನ್ನೋರು ಕಲ್ತ್ಕೊಳ್ಳಿ ಅನ್ನುವಂಥದ್ದು. ಡನ್. ಸರಿ. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಗ್ರೀಕ್ ಲೆಟರ್ ರೆಪ್ರೆಸೆಂಟ್ಸ್ ವೇವ್ ಲೆಂತ್? ಈ ಕೆಳಗಿನ ಯಾವ ಗ್ರೀಕ್ ಅಕ್ಷರಗಳು ತರಂಗಾಂತರವನ್ನ ಪ್ರತಿನಿಧಿಸುತ್ತದೆ? ನೆನ್ನೆ ತಾನೇ ಫಾರ್ಮುಲಾ ಹೇಳ್ಕೊಟ್ಟಿದೆ, ನೆನಪಿದೆಯಾ? ವಿ ಇಸ್ ಈಕ್ವಲ್ಸ್ ಟು ಎನ್ ಲ್ಯಾಂಬ್ಡಾ. ಸೊ ಇಲ್ಲಿ ಎನ್ ಅಂತಂದ್ರೆ ಏನಂತ ಕರಿತೀವಿ? ಆವೃತ್ತಿ ಅಂತ ಕರಿತೀವಿ.
ಫ್ರೀಕ್ವೆನ್ಸಿ ಅಂತ ನಾವು ಕರಿತೀವಿ. ಸರಿನಾ? ಲ್ಯಾಂಬ್ಡಾ ಅಂತಂದ್ರೆ ಏನಂತ ಕರಿತೀವಿ? ವೇವ್ ಲೆಂತ್ ಅಂತ ಕರಿತೀವಿ. ವೇವ್ ಲೆಂತ್ ಅಂತ ಕರಿತೀವಿ, ತರಂಗಾಂತರ ಅಂತ ಕರಿತೀವಿ. ಸರಿನಾ? ಹಾಗಾದ್ರೆ ಇಲ್ಲಿ ವೇವ್ ಲೆಂತ್ ಅನ್ನ ನಿರ್ಧರಿಸುವ, ವೇವ್ ಲೆಂತ್ ಅನ್ನ ಹೇಳುವ ಒಂದು ಸಿಂಬಲ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ಇರೋದು ಸಿ ಆಪ್ಷನ್. ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆ, ಡನ್. ಕ್ಲಿಯರಾ? ಗುಡ್. ಮುಂದಿನ ಪ್ರಶ್ನೆ. The audible range of sound of a humans is approximately. ಮನುಷ್ಯರಿಗೆ ಶ್ರವ್ಯ ಶಬ್ದ, ಕೇಳಿಸುವ ಶಬ್ದದ ವ್ಯಾಪ್ತಿಯು ಸರಿ ಸುಮಾರು ಎಲ್ಲಿಂದ ಎಲ್ಲಿಗೆ ಇರುತ್ತೆ? ಐ ಥಿಂಕ್ ಆಪ್ಷನ್ ಸ್ವಲ್ಪ ಮಿಸ್ ಆಗಿರ್ಬೋದು ಅಂದ್ಕೊಳ್ತೀನಿ. ಆಪ್ಷನ್ನಲ್ಲಿ ಒಂದು ಪಾಯಿಂಟ್ ಮಿಸ್ ಆಗಿದೆ. ಆಪ್ಷನ್ಸ್ ಆ ಥರ ಅಲ್ಲ, ಬಟ್ ನಾನೇ ಹೇಳ್ಕೊಡ್ತೀನಿ ಯಾವುದು ಆನ್ಸರು ಅನ್ನೋದು, ಮತ್ತು ಅದರ ಬಗ್ಗೆ ಎಕ್ಸ್ಪ್ಲನೇಷನು ಕೂಡ ಕೊಡ್ತೀನಿ ನಾನು. ಸೊ ದ ಆಡಿಯಬಲ್ ರೇಂಜ್ ಅಂತಂದರೆ ಇದು ಸೌಂಡ್ ಚಾಪ್ಟ್ರಲ್ಲಿ ಬರುವಂಥದ್ದು. ಸೌಂಡ್ ಚಾಪ್ಟರ್ನಲ್ಲಿ ಬರುವಂಥದ್ದು ಶಬ್ದ. ಸೊ ಶಬ್ದ, ಮನುಷ್ಯ ಒಂದು ಶಬ್ದವನ್ನು ಆಲಿಸ್ಕೊಳ್ಬೇಕು ಅಂತಂದರೆ ಅದರ ಒಂದು ಫ್ರೀಕ್ವೆನ್ಸಿ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ನವರೆಗೆ ಇರಬೇಕು. ಇದು ಆ ಒಂದು ಫ್ರೀಕ್ವೆನ್ಸಿ ಆಗುತ್ತೆ ಕೇಳಿಸ್ಕೊಳ್ಳುವಂತಹ ಶಬ್ದ. ಅಪ್ರಾಕ್ಸಿಮೇಟ್ಲಿ ಆಡಿಬಲ್ ರೇಂಜ್ ಅಂತ ನಾವು ಅದನ್ನು ಕರಿತೀವಿ. ಕ್ಲಿಯರಾ? ಹಾಗಾದರೆ ಈ 20 ಹರ್ಟ್ಸ್ಗಿಂತ ಕೆಳಗಿರುವ ಸೌಂಡನ್ನು ಏನಂತ ಕರಿತೀವಿ? ನೋಡಿ, 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ವರೆಗೆ ಇರುವುದು ನಾನು ಹೇಳಿದೆ. ಇದು ಆಡಿಯಬಲ್ ರೇಂಜ್, ಹೌದಾ? ಸೊ ಇದು ಆಡಿಯಬಲ್ ರೇಂಜ್. ಹಾಗಾದರೆ ಇದರ ಕೆಳಗಿದ್ರೆ ಏನಿರುತ್ತೆ? ಅದಕ್ಕೆ ಒಂದು ಹೆಸರು ಇದೆ. ಅದಕ್ಕೆ ಏನು ಹೆಸರು? ಇನ್ಫ್ರಾಸಾನಿಕ್ ಸೌಂಡ್ ಅಂತ. ಓಕೆ, ಸೊ ಇದನ್ನ 20,000 ಹರ್ಟ್ಸ್ನಿಂದ ಮೇಲಿರುವಂಥದ್ದನ್ನ ನಾವು ಅಲ್ಟ್ರಾಸಾನಿಕ್ ಸೌಂಡ್ ಅಂತ. ನೆನಪಿದೆಯಾ? ಇದೆಲ್ಲ ಅಲ್ಟ್ರಾಸಾನಿಕ್ ಸೌಂಡ್ ಅಂತ ನಾವು ಕರಿತೀವಿ. ಇದು ಇನ್ಫ್ರಾಸಾನಿಕ್ ಸೌಂಡ್ ಕೆಳಗಿರುವಂಥದ್ದು, ಇದು ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಅನ್ನುವಂಥದ್ದು. ಒಂದು ಶ್ರವಣಾತೀತ, ಇನ್ನೊಂದು ಶ್ರವ್ಯ ಶಬ್ದ ಅಂತ ಕರಿತೀವಿ. ಇದು ಅಲ್ಟ್ರಾಸಾನಿಕ್ಸು ಮತ್ತು ಇನ್ಫ್ರಾಸಾನಿಕ್ಸ್ನ ಬಗ್ಗೆ ಇರುವಂಥದ್ದು, ಮತ್ತು ಆಡಿಬಲ್ ರೇಂಜ್ ಮೂರೂ ಕೂಡ ಇಲ್ಲಿ ನಾನು ಎಕ್ಸ್ಪ್ಲೇಷನ್ ಕೊಟ್ಬಿಟ್ಟಿದ್ದೀನಿ. ಓಕೆ, ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಪಾಯಿಂಟು. ಮುಂದಿನ ಪ್ರಶ್ನೆ. what should approximately be the minimum distance between the source and the reflector for an echo? ಪ್ರತಿಧ್ವನಿಗಾಗಿ ಪ್ರತಿಫಲಕ ಮತ್ತು ಮೂಲದ ನಡುವಿನ ಕನಿಷ್ಠ ಅಂತರ ಎಷ್ಟಿರಬೇಕು? ಫಾರ್ ಎಕ್ಸಾಂಪಲ್, ಯಾವುದೋ ಮನುಷ್ಯರಿಗೆ ನಿಂತ್ಕೊಂಡ್ರು ಅಂತ ಅನ್ಕೊಳ್ಳಿ. ಗೋಲ್ ಗುಂಬಜ್ ಬಗ್ಗೆ ಕೇಳಿದ್ದೀರಾ? ಗೋಲ್ ಗುಂಬಜಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾ? ಗೋಲ್ ಗುಂಬಜ್ನ ಹೋಗಿ ನಿಂತ್ಕೊಂಡು ಒಂದು ಸಲ ವಾಯ್ಸನ್ನ ನಾವು ಮಾತಾಡಿದ್ರೆ ಅಥವಾ ಏನಾದ್ರು ಕೂಗಿದ್ರೆ ಅದು ನಮಗೆ ರಿಪೀಟ್ ಆಗುತ್ತೆ. ಅದನ್ನೇ ನಾವು ಪ್ರತಿಧ್ವನಿ ಅಂತ ನಾವು ಕರಿತೀವಿ ಅಂತ ಅನ್ನೋದು ಗೊತ್ತು. ಅದಕ್ಕೆ ಹೆಸರು ಇರೋದು ಎಕೋ. ಹಾಗಾದರೆ ಈ ಎಕೋ ಆಗಬೇಕು ಅಂದರೆ ಈ ಮನುಷ್ಯ ಅಥವಾ ಏನು ಆಬ್ಜೆಕ್ಟ್ ಇರುತ್ತೆ ಅಲ್ಲಿಂದ, ಈ ಒಂದು ವಾಲ್ ಇರುತ್ತೆ ಅಂತ ಅನ್ಕೊಳ್ಳಿ, ಇಲ್ಲಿಂದ ಪ್ರತಿಧ್ವನಿ ಆಗಬೇಕು, ಎಕೋ ಆಗಬೇಕು ಅಂದರೆ ಇವೆರಡರ ಮಧ್ಯೆ ಎಷ್ಟು ಕನಿಷ್ಠ ದೂರ ಇರಬೇಕು, ಮಿನಿಮಮ್ ಡಿಸ್ಟೆನ್ಸ್ ಎಷ್ಟಿರಬೇಕು ಅನ್ನೋದನ್ನೇ ಪ್ರಶ್ನೆ ಕೇಳಿರೋದು. ಎಕೋ ಆಗಬೇಕು ಅಂದರೆ ಮಿನಿಮಮ್ ಡಿಸ್ಟೆನ್ಸು 17 ಮೀಟರ್ ಇರಬೇಕು. ಪ್ರತಿಧ್ವನಿ ಆಗಬೇಕು ಅಂದರೆ ಮಿನಿಮಮ್ 17 ಮೀಟರ್ ಇರಬೇಕು. ಸೊ 17 ಮೀಟರ್ ಇರೋ ಆಪ್ಷನ್ ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಕ್ಲಿಯರಾ? ಸರಿ, ಮುಂದಿನ ಪ್ರಶ್ನೆ ಏನಿದೆ? ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಸೋನಾರ್? ಸೋನಾರ್ ವೆರಿ ವೆರಿ ಇಂಪಾರ್ಟೆಂಟ್. ಸೋನಾರ್ನ ಫುಲ್ ಫಾರ್ಮ್ ಏನು? ಸೋನಾರ್ನ ಫುಲ್ ಫಾರ್ಮ್ ಏನಾಗುತ್ತೆ ಅಂತಂದರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಇಸ್ ದ ಫುಲ್ ಫಾರ್ಮ್ ಆಫ್ ಸೋನಾರ್. ಅದು ಎಲ್ಲಿದೆ ನೋಡಿ? ಸಿ ಆಪ್ಷನಲ್ಲಿದೆ. ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಓಕೆ, ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಸರಿ, ಈ ಸೋನಾರ್ ಏನಕ್ಕೆ ಯೂಸ್ ಆಗುತ್ತೆ?
ಸೋನಾರ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸಮುದ್ರದ ತಳಭಾಗದಲ್ಲಿ ಗೊತ್ತಿದೆಯಾ ಸೋನಾರ್ ಸೌಂಡ್ ಯಾವಾಗ ಯೂಸ್ ಆಗತ್ತೆ? ಸೊ ಸಮುದ್ರದ ತಳಭಾಗದಲ್ಲಿ ಈಗ ಶಿಪ್ನಲ್ಲಿ ಹೋಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಶಿಪ್ಪು ಇದು ನೀರು ಸಮುದ್ರದ ಮೇಲೆ ಈ ರೀತಿ ಶಿಪ್ಪು ಅಕಸ್ಮಾತ್ ಹೋಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಇಲ್ಲಿನ ಕೆಳಭಾಗದಲ್ಲಿ ನಾವು ಇಲ್ಲಿ ಅಲ್ಟ್ರಾಸೋನಿಕ್ ಸೌಂಡ್ಸನ್ನ ಕಳಿಸ್ತೀವಿ. ಅಲ್ಟ್ರಾಸೋನಿಕ್ ಸೌಂಡ್ಸ್ನ ಕಳಿಸಿದಾಗ ಅದು ಪ್ರತಿಧ್ವನಿ ಆದಾಗ ಅಲ್ಲಿ ಮುಂದೆ ಏನು ಬರುತ್ತೆ ಅರ್ಥ ಮಾಡ್ಕೊಳ್ಳಿ. ಆ ಸೋನಾರ್ ಯೂಸ್ ಮಾಡೋವಂಥದ್ದೇ ಅದಕ್ಕೇನೆ. ಅರ್ಥ ಮಾಡ್ಕೊಳ್ಳಿ, ಮುಂದೆ ಯಾವುದಾದ್ರೂ ಬರ್ತಾ ಇರುವಂಥದ್ದು ಆಳದ್ದು ಎಷ್ಟಿದೆ ಇದು ಎಲ್ಲವನ್ನ ತಿಳ್ಕೊಳ್ಳೋಕ್ಕೆ ನಮಗೆ ಸೋನಾರನ್ನ ಯೂಸ್ ಮಾಡ್ತೀವಿ. ಅದರ ಫುಲ್ ಫಾರ್ಮು ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅನ್ನುವಂಥದ್ದು. ಕ್ಲಿಯರಾ? ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆನ್ ಎಕ್ಸಾಂಪಲ್ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಕಳಿಸಿದ್ದೀರಾ. ಗುಡ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್? ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಆಗಬೇಕು ಅಂತಂದರೆ ಆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ಗೆ ಯಾವುದು ಕೆಳಗಿರುವುದು ಉದಾಹರಣೆ ಅಂತ ಕೇಳಿದ್ದಾರೆ. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಬೆಳಕಿನ ಚದುರುವಿಕೆಗೆ ಉದಾಹರಣೆ? ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮಾತಾಡ್ತಾ ಇರೋದು ಯಾವುದು ಸರ್? ಇಲ್ಲಿ ಮಾತಾಡ್ತಾ ಇರೋದು ಸ್ಕ್ಯಾಟ್ರಿಂಗ್ ಬಗ್ಗೆ. ಚದುರುವಿಕೆ, ಬೆಳಕು ಒಂದು ಕಲ್ಲಿನ ಮೇಲೆ ಬಿದ್ದಾಗ ಚದುರುತ್ತಲ್ಲ, ಅಂದರೆ ಡಿಸ್ಪರ್ಸ್ ಆಗುತ್ತಲ್ಲ, ಅಂದರೆ ಹೊರಗಡೆ ಹೋಗುತ್ತಲ್ಲ, ಸ್ಕ್ಯಾಟರ್ಡ್ ಆಗುತ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಹಾಗಾದರೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರು ನಾವು ಒಂದೊಂದೇ ಆಪ್ಷನ್ ನೋಡ್ಕೊಂಡು ಹೋಗೋದಾದರೆ ಬಿ ಆಪ್ಷನ್ ನೋಡೋಣ. ಸೊ ಇಲ್ಲಿ ನಾವು ಆಪ್ಷನ್ನ ಜೊತೆಗೆ ಆ ಆಪ್ಷನ್ನ ಮೀನಿಂಗ್ನು ತಿಳ್ಕೊಬೇಡ. ಫಸ್ಟ್ ಆಫ್ ಆಲ್ ಈ ಪ್ರಶ್ನೆಗೆ ಉತ್ತರ ಏನೇ ಆಗಿರುತ್ತೆ ಬ್ಲೂ ಕಲರ್ ಆಫ್ ಸ್ಕೈ, ಆಕಾಶದ ನೀಲಿ ಬಣ್ಣ ಬೆಳಕಿನ ಚದುರುವಿಕೆಗೆ ಉದಾಹರಣೆ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ಗೆ ಬ್ಲೂ ಕಲರ್ ಆಫ್ ದ ಸ್ಕೈ ಇಸ್ ದ ಎಕ್ಸಾಂಪಲ್. ಹಾಗಾದ್ರೆ ಎರಡನೇದೇನು? ಬಿ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್. ಫಸ್ಟ್ ಆಫ್ ಆಲ್ ಇದಕ್ಕೆ ಆನ್ಸರು ಎ. ಕ್ಲಿಯರ್. ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಯಾಕೆ ಅಂತಂದರೆ ಅದು ಅಟ್ಮಾಸ್ಫಿಯರಿಕ್ ರಿಯಾಕ್ಷನ್, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಂತ ನಾವು ಹೇಳ್ತೀವಲ್ಲ, ಅದಿದ್ರೆ ಅದಾಗೋದು ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್. ವೈಟ್ ಲೈಟ್ ಗೆಟ್ಸ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಕಲರ್ಸ್ ವೆನ್ ಪಾಸಿಂಗ್ ಥ್ರೂ ಅ ಗ್ಲಾಸ್ ಪ್ರಿಸಮ್. ಐಸಾಕ್ ನ್ಯೂಟನ್ ಅವ್ರು ಮಾಡಿದ್ರು ಗೊತ್ತಾ? ಸೊ ಅದೇನಂತ ಕರಿತೀವಿ ನಾವು? ಸೊ ಅದನ್ನ ನಾವು ಡಿಸ್ಪರ್ಷನ್ ಅಂತ ಕರಿತೀವಿ. ರೇನ್ಬೋ ಗೊತ್ತು, ಏನಕ್ಕೆ ಏನಾಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಹಾಗಾದರೆ ಈ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ಗೆ ಬ್ಲೂ ಕಲರ್ ಆಫ್ ದ ಸ್ಕೈ ಇಸ್ ದ ಆನ್ಸರ್ ಅನ್ನುವಂಥದ್ದು. ಇಲ್ಲಿರೋ ಆಪ್ಷನ್ಸ್ಗಳಿಗೂ ನಾವು ಡೆಫಿನೇಷನ್ಸನ್ನು ಹೇಳಿದ್ದೀವಿ ಅನ್ನುವಂಥದ್ದು. ಕ್ಲಿಯರ್ ಆಗಿದೆ ಪಾಯಿಂಟು ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯೂಸ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿನಾ? ಹಾಗೆ ವಿಜಿಟಿ ಅಕಾಡೆಮಿ ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿನಾ? ಸೊ ದಟ್ ನಮಗೆ ಇನ್ನು ಮುಂದೆ ಬೇರೆ ಬೇರೆ ತರಹದ ಕ್ವಶನ್ಸ್ಗಳನ್ನ ತಗೊಂಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಇಲ್ಲಿ ಕ್ವಶನ್ಸ್ಗಳನ್ನು ಕೆಲವೊಬ್ರಿಗೆ ಕಾನ್ಸೆಪ್ಟ್ಸ್ಗಳೆಲ್ಲವೂ ಗೊತ್ತಿರುತ್ತೆ. ಕ್ವಶನ್ಸ್ಗಳನ್ನು ತಗೊಂಡಾಗ ನಮಗೆ ಗೊತ್ತಿರುತ್ತೆ ಅಂತಂದ್ರೂ ಕೂಡ ಅದನ್ನು ನೀವು ನೋಡಿದಾಗ ಒಂದ್ಸಲ ಅದು ರಿವಿಷನ್ ಆಗುತ್ತೆ ಅನ್ನುವಂಥದ್ದು, ರಿವಿಷನ್ ಆದಂಗೆ ಆಗುತ್ತೆ. ದಟ್ಸ್ ವೈ ವಿ ವಿಲ್ ಟೇಕ್ ದ ಕ್ವಶನ್ಸ್, ಎವ್ರಿ ಕ್ವಶನ್ಸ್ ವಿ ವಿಲ್ ಟೇಕ್. ಎಲ್ಲ ಥರದ ಪ್ರಶ್ನೆಗಳನ್ನು ನಾವು ತಗೋತೀವಿ. ಗೊತ್ತಿದ್ರೆ ಗುಡ್, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಬರ್ದಿಟ್ಕೊಬಿಡಿ ಅನ್ನುವಂಥದ್ದು. ಓಕೆ, ಮತ್ತು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಕರ್ನಾಟಕ ಟೆಟ್ ಅಂತ ಅನ್ನೋದು, ಕರ್ನಾಟಕ ಟೆಟ್ 2025 ಇದರಲ್ಲಿ ಹಾಕಿರ್ತೀನಿ. ಏನಾದ್ರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ PDF ಅನ್ನು ಹಾಕ್ತೀನಿ ನಾನು. ಓಕೆ.